ನಮಸ್ಕಾರ ಸ್ನೇಹಿತರೆ, ಇವತ್ತು ಅದ್ಭುತವಾದ ಒಂದು ಕಾನ್ಸೆಪ್ಟು ಭೌಗೋಳಿಕ ಶಾಸ್ತ್ರಕ್ಕೆ ಸಂಬಂಧಪಟ್ಟಂಗೆ, ಅದರಲ್ಲದು ಬ್ರಹ್ಮಾಂಡ ಮತ್ತು ಸೌರಮಂಡಲದ ಬಗ್ಗೆ ಇವತ್ತು ಟಾಪರ್ ವಿದ್ಯಾರ್ಥಿಗಳು ನೋಡಿರ್ತಕ್ಕಂಥ ಬರೆದಿರುವಂಥ ನೋಟ್ಸನ್ನು ನಾನು ತಂದಿದ್ದೀನಿ. ಆ ರಿವಿಷನ್ ನಿಮಗೆ ತುಂಬ ಅದ್ಭುತವಾಗಿರುತ್ತೆ ನೋಡಿ. ಹಾಗಾದರೆ ಏನೇನು ಕಾನ್ಸೆಪ್ಟ್ ನೋಡ್ತೇವೆ ಇವತ್ತು ಅಂತ ಬಂದಾಗ, ಪ್ರಮುಖವಾಗಿ ನಾವು ಕೆಲವೊಂದು ಕಾನ್ಸೆಪ್ಟ್ ನೋಡ್ತಾ ಹೋಗ್ತೀವಿ. ಒಂದು, ಬ್ರಹ್ಮಾಂಡದ ಬಗ್ಗೆ ನಾವು ಮಾಹಿತಿಯನ್ನು ತೊಗೊಳ್ತೀವಿ. ಇವತ್ತು ಬ್ರಹ್ಮಾಂಡ ಅಂದರೆ ಏನು ಮಾಹಿತಿ ಇದೆ ಅಂತ. ಬ್ರಹ್ಮಾಂಡ ಅಂದರೆ ಅಸ್ತಿತ್ವದಲ್ಲಿರುವಂಥ ಎಲ್ಲದರ ಒಟ್ಟು ಮೊತ್ತವೇ ಬ್ರಹ್ಮಾಂಡ ಅಂತ ಕರಿತೀವಿ. ಹಾಗಾದ್ರೆ ಬ್ರಹ್ಮಾಂಡ ಅಂದರೆ ಏನು ಕೇಳಿದರೆ, ಅಸ್ತಿತ್ವದಲ್ಲಿರುವ ಎಲ್ಲದರ ಒಟ್ಟು ಮೊತ್ತ ಬ್ರಹ್ಮಾಂಡ. ಇದಕ್ಕೆ ಯಾವುದೇ ಮಿತಿ ಅಥವಾ ಕೊನೆ ಇಲ್ಲ ನೋಡಿ. ಬ್ರಹ್ಮಾಂಡಕ್ಕೆ ಯಾವುದೇ ಮಿತಿ ಅನ್ನೋದಿಲ್ಲ, ಯಾವುದೇ ಕೊನೆ ಅನ್ನೋದು ಇಲ್ಲ, ನೆನ್ಪಿಟ್ಕೊಳ್ಳಿ. ಹಾಗಾದರೆ ಈ ಬ್ರಹ್ಮಾಂಡದ ಬಗ್ಗೆ ಏನು ಮಾಹಿತಿ ಅಂತ ಬಂದಾಗ ಏನಂತ ಕರಿತೀವಿ? ಹಾಗಾದರೆ ನೋಡಿ, ಇಲ್ಲಿ ಬ್ರಹ್ಮಾಂಡ ಅನ್ನೋದು ಕಾಸ್ಮೋಸ್ ಅಂದರೆ ಬ್ರಹ್ಮಾಂಡ, ಲೋಗೋಸ್ ಅಂದರೆ ವಿಜ್ಞಾನ. ಹಾಗಾದರೆ ಇದಕ್ಕೆ ನಾವು ಏನು ಕರ್ಕೊಳ್ತೀವಿ ಅಂದರೆ ಕಾಸ್ಮಾಲಜಿ ಅಂತ ಕರ್ಕೊಳ್ತೀವಿ. ಬ್ರಹ್ಮಾಂಡ ಅಂದರೆ ಕಾಸ್ಮೋಸ್ ಅಂದರೆ ಬ್ರಹ್ಮಾಂಡ, ಲೋಗಸ್ ಅಂದರೆ ವಿಜ್ಞಾನ. ಹಾಗಾಗಿ ನಾವೇನು ಕರ್ಕೊಳ್ತೀವಿ? ಕಾಸ್ಮಾಲಜಿ ಅಂತೇಳಿ ಇದನ್ನು ಕರಿತಾ ಹೋಗ್ತೀವಿ. ಬ್ರಹ್ಮಾಂಡ ಅಂದರೆ ಗೊತ್ತಾಯ್ತಲ್ಲ, ಎಲ್ಲರ ಒಟ್ಟು ಅಧ್ಯಯನವನ್ನು ನಾವು ಬ್ರಹ್ಮಾಂಡ ಅಂತ ಕರಿತೀವಿ. ಹಾಗಾದರೆ ಬ್ರಹ್ಮಾಂಡದ ಬಗ್ಗೆ ಮಾಹಿತಿಯನ್ನು ಕಾಸ್ಮಾಲಜಿ ಅಂದರೆ ಬ್ರಹ್ಮಾಂಡದ ಬಗ್ಗೆ ಅಧ್ಯಯನ ಮಾಡೋದನ್ನು ಕಾಸ್ಮಾಲಜಿ ಅಂತೇಳಿ ಕರೀತಾರೆ. ಬ್ರಹ್ಮಾಂಡದ ಬಗ್ಗೆ ಅಧ್ಯಯನ ಮಾಡೋದನ್ನು ಕಾಸ್ಮಾಲಜಿ, ಭಾಳ ಇಂಪಾರ್ಟೆಂಟ್. ಈಗ ಬಿಗ್ ಬ್ಯಾಂಗ್ ಒಂದು ಗ್ಯಾಲಕ್ಸಿಗಳು ಅಂತ ಬರ್ತವೆ. ಇದರ ಬಗ್ಗೆ ಸ್ವಲ್ಪ ಮಾಹಿತಿ ನೋಡಿ. ಬಿಗ್ ಬ್ಯಾಂಗ್ ಮತ್ತು ಗ್ಯಾಲಕ್ಸಿಗಳು ಅಂದರೆ ಏನು ಅಂತ ನೋಡಿ. ಈ ಪ್ರಿಮಿವಲ್ ಆಟಮ್ ಅಂತ ಒಂದು ವಿಷಯ ಬರುತ್ತೆ. ಪ್ರಿಮಿವಲ್ ಆಟಮ್, ಇದಕ್ಕೆ ಸಾಂದ್ರೀಕೃತ ಉಂಡೆ ಅಂತ ಕರೀತಾರೆ ಇದನ್ನ. ಹಾಗಾದರೆ ಇಲ್ಲಿ ಸುಮಾರು 1500 ಶತಕೋಟಿ ವರ್ಷಗಳ ಹಿಂದೆ ಭೀಕರ ಮಹಾಸ್ಫೋಟ ಉಂಟಾಗಿ ಬ್ರಹ್ಮಾಂಡ ಉಗಮ ಆಗುತ್ತೆ. ಹಾಗಾದರೆ ನೋಡಿ, ಭಾಳ ಇಂಪಾರ್ಟೆಂಟು. ಸುಮಾರು 15 ಶತಕೋಟಿ ವರ್ಷಗಳ ಹಿಂದೆ ಭೀಕರ ಒಂದು ಮಹಾಸ್ಫೋಟ ಉಂಟಾಗಿ ಬ್ರಹ್ಮಾಂಡ ಅನ್ನೋದು ಉಗಮ ಆಗುತ್ತೆ. ಹಾಗಾದರೆ ಈ ಬ್ರಹ್ಮಾಂಡದ ಬಗ್ಗೆ ಬಿಗ್ ಬ್ಯಾಂಗ್ ಸಿದ್ಧಾಂತ ಅಂತ ಏನು ಕರಿತೀವಿ, ಇದನ್ನ ಪ್ರತಿಪಾದನೆ ಮಾಡಿದಾರೆ ಅಂದರೆ ಜಾರ್ಜಸ್ ಲಿಮೈಟ್ರಿ ಅಂತ. ಇದು ಭಾಳ ಇಂಪಾರ್ಟೆಂಟ್. ಈ ಬಿಗ್ ಬ್ಯಾಂಗ್ ಥಿಯರಿಯನ್ನು ಪ್ರತಿಪಾದನೆ ಮಾಡಿರ್ತಕ್ಕಂಥವ್ರು ಅಂದರೆ ಜಾರ್ಜಸ್ ಲಿಮೈಟ್ರಿ ಅಂತ. ಓಕೆ, ಇಲ್ಲಿ ಗ್ಯಾಲಕ್ಸಿ ಅಂತ ಬರುತ್ತೆ. ಲಕ್ಷಾಂತರ ನಕ್ಷತ್ರಗಳ ಪುಂಜ ವ್ಯವಸ್ಥೆಯನ್ನು ನಾವು ಗ್ಯಾಲಕ್ಸಿ ಅಂತ ಕರಿತೀವಿ. ಉದಾಹರಣೆಗೆ ನಮ್ಮ ಕ್ಷೀರಪಥ ದ ಮಿಲ್ಕಿ ವೇ ಸುರುಳಿ ಆಕಾರದಲ್ಲಿರುತ್ತೆ. ನಮ್ಮ ಹತ್ತಿರ ಬರುವಂಥ ಪ್ರಮುಖ ಗ್ಯಾಲಕ್ಸಿ ಯಾದಂತ ಕೇಳಿದರೆ ಆ್ಯಂಡ್ರೋಮಿಡಾ. ಭಾಳ ಇಂಪಾರ್ಟೆಂಟ್ ನೋಡಿರಿ. ಗ್ಯಾಲಕ್ಸಿ ಅಂದರೆ ಏನು? ಲಕ್ಷಾಂತರ ನಕ್ಷತ್ರ ಪುಂಜಗಳ ವ್ಯವಸ್ಥೆಗೆ ಗ್ಯಾಲಕ್ಸಿ ಅಂತ ಕರಿತೀವಿ. ಅದರಲ್ಲಿ ನಮಗೆ ಅದು ಸುರುಳಿ ಆಕಾರ ಇರ್ತಕ್ಕಂಥ ನಮಗೆ ಹತ್ತಿರ ಇರುವಂಥ ಒಂದು ಗ್ಯಾಲಕ್ಸಿ ಅದಂದರೆ ಆ್ಯಂಡ್ರೋಮಿಡಾ. ನಿಮಗೆ ಇಲ್ಲಿ ಕಾಣ್ತದೆ ಆ್ಯಂಡ್ರೋಮಿಡಾ, ಅತಿ ಹತ್ತಿರ ಇರುವಂಥ ಗ್ಯಾಲಕ್ಸಿ ಆ್ಯಂಡ್ರೋಮಿಡಾ. ಓಕೆ, ಈಗ ಮುಂತೇನು ವಿಷಯ ಅಂತ ಬಂದಾಗ, ಪ್ರಮುಖವಾಗಿ ನಕ್ಷತ್ರ ಅಂದರೆ ಏನು ಅಂತ ನೋಡ್ಕೋಬೇಕು. ನಕ್ಷತ್ರ ಅಂದರೆ ನೋಡಿರಿ, ನಕ್ಷತ್ರ ನಿಮಗೆ ಕಣ್ಣಿಗೆ ಕಾಣ್ತದೆ. ನಕ್ಷತ್ರ ಹೆಂಗೆ ರಚನೆ ಆಯಿತು ಅಂತ ನೋಡ್ಕೊಳ್ತೀವಿ ನಾವು. ಹೆಂಗಂದರೆ ಈ ನೆಬ್ಯುಲಾ ಅಂತ, ನೆಬ್ಯುಲಾ ಅಂದರೆ ಧೂಳು ಮತ್ತು ಅನಿಲ ಅಂತ, ಗುರುತ್ವಾಕರ್ಷಣೆಯಿಂದ ಒಟ್ಟಿಗೆ ಸೇರುವಿಕೆಯಿಂದ ಏನಾಗುತ್ತೆ? ಒಂದು ನಕ್ಷತ್ರ ಆಗುತ್ತೆ. ನಕ್ಷತ್ರ ಯಾವುದರಿಂದ ರಚನೆ ಆಗುತ್ತೆ ಅಂದರೆ ಧೂಳು ಮತ್ತು ಅನಿಲ ಅಥವಾ ನೆಬ್ಯುಲಾ ಅಂತ ಕರಿತೀವಿ, ಅಥವಾ ಗುರುತ್ವಾಕರ್ಷಣೆಗಳ ಒಂದು ಒಟ್ಟಿಗೆ ಸೇರುವಿಕೆಯಿಂದ ಏನಾಗುತ್ತೆ? ನಕ್ಷತ್ರ ಆಗುತ್ತೆ. ನಕ್ಷತ್ರದ ಜನನ ಆಗುತ್ತೆ. ಭಾಳ ಇಂಪಾರ್ಟೆಂಟ್, ಎಕ್ಸಾಮ್ಸಲ್ಲಿ ತುಂಬ ಕೇಳ್ತಾರೆ, ನೋಡ್ಕೊಳ್ತಾ ಹೋಗಿ. ಈಗ ನೆಕ್ಸ್ಟ್ ಏನಂತ ಬಂದಾಗ, ಹಾಗಾದರೆ ಏನು ಮುಂದೆ ಕಾನ್ಸೆಪ್ಟ್? ಅವು ಅತಿಯಾದ ಬಿಸಿಯಾದ ಉರಿಯುತ್ತಿರುವ ಅನಿಲಗಳಿಂದ ಮಾಡಲ್ಪಟ್ಟಿವೆ, ತಮ್ಮದೇ ಆದ ಸ್ವಂತ ಬೆಳಕನ್ನು ಹೊಂದಿವೆ. ನಕ್ಷತ್ರಗಳು ಅವು ಅತಿ ಬಿಸಿಯಾದ ಉರಿಯುತ್ತಿರುವ ಅನಿಲಗಳಿಂದ ಮಾಡಲ್ಪಟ್ಟಿವೆ, ತಮ್ಮದೇ ಆದ ಸ್ವಯಂ ಬೆಳಕನ್ನು ಹೊಂದಿರುವ ನಕ್ಷತ್ರಗಳು. ಹಾಗಾದರೆ ಅತ್ಯಂತ ಹತ್ತಿರ ಇರುವ ಮುಂದಿನ ನಕ್ಷತ್ರ ಯಾವುದಂತ ಬಂದಾಗ ಪ್ರಾಕ್ಸಿಮಾ ಸೆಂಟರಿ. ನಮಗೆ ತುಂಬ ಹತ್ತಿರ ಇರುವ ನಕ್ಷತ್ರ ಇಲ್ಲಿ ನೋಡಿರಿ. ಇಲ್ಲಿ ಪ್ರಾಕ್ಸಿಮಾ ಸೆಂಟರಿ ಇದು ನಮಗೆ ಭೂಮಿಯಿಂದ ಇಲ್ಲಿಗಿದೆ. ಅದರ ಭೂಮಿಯಿಂದ ಅಲ್ಲಿಗೆ ಹೋಗೋದಕ್ಕೆ ನಾವು 4.3 ಇಯರ್ಸ್ ವರ್ಷಗಳನ್ನು ತೊಗೋಬೇಕಾಗುತ್ತೆ. ಹಾಗಾದ್ರೆ ಅರ್ಥ ಮಾಡ್ಕೊಳ್ರಿ, ಭೂಮಿಯ ಬೆಳಕು, ಇದರ ಬೆಳಕು ಭೂಮಿಗೆ ಬರಬೇಕಂದ್ರೆ ಇದರ ಬೆಳಕು ಭೂಮಿ ಹತ್ತಿರ ತಲುಪಕ್ಕೆ ಸುಮಾರು 4.3 ವರ್ಷಗಳು ಟೈಮ್ ತೊಗೊಳುತ್ತೆ ನೋಡಿ. ಹಾಗಾದರೆ ಪ್ರಾಕ್ಸಿಮಾ ಸೆಂಟರಿ ಭೂಮಿಯಿಂದ ಹತ್ತಿರ ಇರುವ ನಕ್ಷತ್ರ ಆದರೂ ಸಹಿತ ಅದರ ಬೆಳಕು ಭೂಮಿ ಬರೋಕ್ಕೆ 4.3 ಇಯರ್ಸ್ ಬೇಕಾಗುತ್ತೆ. ಭಾಳ ಇಂಪಾರ್ಟೆಂಟು, ನೋಡ್ತಾ ಹೋಗಿ. ಓಕೆ, ಈಗ ಸೌರಮಂಡಲದ ಬಗ್ಗೆ ನೋಡೋಣ. ದ ಸೋಲಾರ್ ಸಿಸ್ಟಮ್ ಅಂತ ಕರಿತೀವಿ. ಇದರಲ್ಲಿ ಏನಿದೆ ಮಾಹಿತಿ ಅಂತ ನೋಡಿದ್ರೆ, ಒಳಗೊಂಡಿರುವ ಕಾಯಗಳು ಸೂರ್ಯ, 8 ಗ್ರಹಗಳು, ಉಪಗ್ರಹಗಳನ್ನು ಒಟ್ಟಿಗೆ ಸೇರ್ಕೊಂಡು ಕ್ಷುದ್ರ ಗ್ರಹಗಳು ಅಥವಾ ಧೂಮಕೇತುಗಳು, ಉಲ್ಕೆಗಳು ಅಂತ ಕರ್ಕೊಳ್ತೀವಿ. ಇವೆಲ್ಲವನ್ನು ಸೇರ್ಕೊಂಡು ನಾವು ಸೌರಮಂಡಲ ಅಂತ ಕರಿತೀವಿ. ಸೌರಮಂಡಲ ಬರೀ ಸೂರ್ಯ ಮಾತ್ರ ಅಲ್ಲ, ಇಲ್ಲಿ ಸೂರ್ಯ, 8 ಗ್ರಹಗಳು, ಉಪಗ್ರಹಗಳು, ಕ್ಷುದ್ರ ಗ್ರಹಗಳು, ಧೂಮಕೇತುಗಳು, ಉಲ್ಕೆಗಳು, ಇವೆಲ್ಲವೂ ಸೇರ್ಕೊಂಡು ನಾವೇನು ಕರ್ಕೊಳ್ತೀವಿ? ಸೌರಮಂಡಲ ಅಂತೇಳಿ ಕರಿತೀವಿ. ಓಕೆ, ಮುಂದೆ ಏನಾಗಾದ್ರೆ ಇಲ್ಲಿ ನೋಡಿ, ನಿಮಗೆ ಕಾಣ್ತದೆ, ಇಲ್ಲಿ ಸೂರ್ಯ ಇದ್ದಾನೆ, ನಿಮಗೆ ಕಣ್ಣಿಗೆ ಸೂರ್ಯ ಇದ್ದಾನೆ, ಕ್ಷುದ್ರ ಗ್ರಹಗಳಿವೆ, ಧೂಮಕೇತುಗಳಿವೆ, ಆಮೇಲೆ ಗ್ರಹಗಳು ಕಂಡುಬರ್ತವೆ, ಗ್ರಹಗಳಿದ್ದಾವೆ. ಎಲ್ಲವನ್ನು ಒಟ್ಟಿಗೆ ಸೇರ್ಕೊಂಡ್ರೆ ಸೌರಮಂಡಲ ಅಂತ ಆಗುತ್ತೆ. ಬರೀ ಸೂರ್ಯನಷ್ಟೇ ಸೌರಮಂಡಲ ಅಲ್ಲ, ಎಲ್ಲವೂ ಸೇರ್ಕೊಂಡ್ರೆ ಸೌರಮಂಡಲ ಆಗುತ್ತೆ. ಇಲ್ಲಿ ನಿಮಗೆ ಸಣ್ಣ ಸಣ್ಣ ಹಿಂಟ್ಸನ್ನು ಕೊಟ್ಟಿರ್ತೇನೆ. ಏನಂತ ಕೊಟ್ಟಿದ್ದು ನೋಡಿರಿ, ನಿಮಗೆ ಅರ್ಥ ಆಗ್ತದೆ. ಇಲ್ಲೇನಂತ ಇದೆ, ಒಂದು ಸೌರಮಂಡಲದ ಗಾತ್ರ ನೋಡಿರಿ ನಿಮಗಿದೆ, ಒಟ್ಟು ದ್ರವ್ಯರಾಶಿ, ಸೂರ್ಯನ ಪಾಲು ಎಷ್ಟು ಇದರಲ್ಲಿ, ಮತ್ತು ಗ್ರಹಗಳ ಸೂರ್ಯನ ಸುತ್ತ ದೀರ್ಘಕಾಲದ ಕಕ್ಷೆಯಲ್ಲಿ ಏನಂತ ಕರೀತಾರೆ, ಅದನ್ನೆಲ್ಲ ನಾವು ಆರ್ಬಿಟ್ ರೀತಿಯಲ್ಲಿ ಸುತ್ತುತ್ತವೆ, ಅವೆಲ್ಲ ಮಾಹಿತಿ ಕೊಟ್ಟಿದ್ದೀನಿ. ಈಗ ಮತ್ತೆ ಸೂರ್ಯನ ಶಕ್ತಿ ಹೆಂಗೆ ಉದಯ ಆಯಿತು ಅಂತ ಸ್ವಲ್ಪ ನೋಡ್ಕೊಂಬಿಡೋಣ. ತುಂಬ ಚೆನ್ನಾಗಿದೆ ಮಾಹಿತಿ ನಿಮಗೆ. ಸೂರ್ಯನ ಶಕ್ತಿಯ ಮೂಲ ಏನು? ದ ಸನ್ ಅಂತ ಕರ್ಕೊಳ್ತೀವಿ.
ಭೂಮಿಯ ಮೇಲಿನ ಜೀವಿಗಳಿಗೆ ಶಕ್ತಿಯ ಅಂತಿಮ ಮೂಲ ವ್ಯಾಸ 14 ಲಕ್ಷ ಕಿಲೋಮೀಟರ್ ಇದೆ. ಹಾಗಾದರೆ ಇಲ್ಲಿ ಸೂರ್ಯಗೆ ಹೆಂಗೆ ಬೆಳಕು ಬರುತ್ತೆ, ಸೂರ್ಯನ ಶಕ್ತಿ ಹೆಂಗೆ ಉದ್ಭವ ಆಗುತ್ತೆ ಅಂತ ತುಂಬ ಅದ್ಭುತವಾಗಿ ನಿಮ್ಮ ಚಿಕ್ಕ ಮಕ್ಕಳ ಥರ ಚಿತ್ರಗಳನ್ನು ನಾನು ಕೊಟ್ಟಿದ್ದೀನಿ. ನೀವು ಚೆನ್ನಾಗಿ ಇದನ್ನ ಅರ್ಥ ಮಾಡ್ಕೊಂಬಿಡಿ. ನೋಡಿ, ಇಲ್ಲಿ ಪರಮಾಣುವಿನ ಸಮ್ಮಿಲನ ಅಂದರೆ ನ್ಯೂಕ್ಲಿಯರ್ ಫ್ಯೂಷನ್ನಿಂದ ಸೂರ್ಯನಿಗೆ ಶಕ್ತಿ ಬರುತ್ತೆ. ತುಂಬ ಇಂಪಾರ್ಟೆಂಟು, ಅನೇಕ ಬಾರಿ ಎಕ್ಸಾಮ್ಸಲ್ಲಿ ಕೇಳ್ತಕ್ಕಂಥ ಕಾನ್ಸೆಪ್ಟ್ ಇದು. ಪರಮಾಣುವಿನ ಸಮ್ಮಿಲನ ಏನೇನು ಸಮ್ಮಿಲನ ಆದರೆ ಸೂರ್ಯ ಶಾಖ ಬರುತ್ತೆ, ಬೆಳಕು ಬರುತ್ತೆ. ಹೈಡ್ರೋಜನ್ನು ಮತ್ತು ಹೀಲಿಯಮ್ ಎರಡು ಸೇರ್ಕೊಂಡು ಅಪಾರವಾದ ಒಂದು ಶಾಖವನ್ನು ಮತ್ತು ಬೆಳಕನ್ನು ತಂದು ಕೊಡ್ತವೆ. ಹಾಗಾದರೆ ಹೈಡ್ರೋಜನ್ನು ಮತ್ತು ಹೀಲಿಯಮ್ ಸೇರ್ಕೊಂಡು ಸೂರ್ಯನಿಗೆ ಬೆಳಕು ಬರುತ್ತೆ ನೋಡಿ. ಹಾಗಾದರೆ ಅದರಲ್ಲಿ ಎಷ್ಟು ಹೈಡ್ರೋಜನ್, ಎಷ್ಟು ಹೀಲಿಯಮ್ ಮತ್ತು ಅದರ ಧಾತುಗಳು ಯಾವುದಂತ ನೋಡಿರಿ. ಇಲ್ಲಿ ನಿಮಗಿದೆ 71% ಹೈಡ್ರೋಜನ್ ಇದೆ, 26.5% ಹೀಲಿಯಮ್ ಇದೆ, ಇತರ ಧಾತುಗಳು ಸೇರ್ಕೊಂಡು 2.5 ಇದೆ. ಹಾಗಾದರೆ ಒಟ್ಟಿಗೆ ಸೇರಿ 100 ಆಗುತ್ತೆ. ಹಾಗಾದರೆ ನೀವು ಅರ್ಥ ಮಾಡ್ಕೋಬೇಕು, ಇದು ಒಟ್ಟಿಗೆ ಸೇರಿಕೊಂಡ್ರೆ ಈ ಸೂರ್ಯನಿಗೆ ಬೆಳಕು ಸಿಗುತ್ತೆ ಅನ್ನೋದು ನಾವು ಭಾಳ ಇಂಪಾರ್ಟೆಂಟ್. ಹಾಗಾದರೆ ಹೈಡ್ರೋಜನ್ ಮತ್ತು ಹೀಲಿಯಮ್ಗಳ ಒಟ್ಟು ಪ್ರಮಾಣವನ್ನು ನಾವು ಏನು ಕರ್ಕೊಳ್ತೀವಿ, ಸೂರ್ಯನಿಗೆ ಬೆಳಕು ಮತ್ತು ಶಾಖ ಸಿಗುತ್ತೆ. ಹಾಗಾಗಿ ಇದನ್ನ ಪರಮಾಣುವಿನ ಸಮ್ಮಿಲನ ಭಾಳ ಇಂಪಾರ್ಟೆಂಟ್ ಅಂತೇಳಿದೆ. ಪರಮಾಣುವಿನ ಸಮ್ಮಿಲನ ಹೆಂಗಾಯಿತು ಅಂತ ನಿಮಗೆ ಹೇಳಿದ್ದೀನಿ ನಾನು. ಏನಂದರೆ ಹೈಡ್ರೋಜನ್ನು ಮತ್ತು ಹೀಲಿಯಮ್ಮು ಮತ್ತು ಇತರ ಧಾತುಗಳು ಸೇರ್ಕೊಂಡು ಸೂರ್ಯನಿಗೆ ಅಗಾಧವಾದ ಬೆಳಕು ಬರುತ್ತೆ. ನೆನಪಾಯ್ತು ಅಂದ್ಕೊಂಡಿದ್ದೀನಿ ನಾನು. ತುಂಬ ಇಷ್ಟ ಆಗಿದ್ರೆ ನಮಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಒಂದು ಲೈಕನ್ನು ಕೊಡಿ. ಓಕೆ, ಈಗ ಬನ್ನಿ ಮತ್ತೆ ವಿಷಯಕ್ಕೆ ಹೋಗೋಣ. ಸೂರ್ಯನ ಪದರಗಳ ಬಗ್ಗೆ ಸ್ವಲ್ಪ ಮಾಹಿತಿ ನೋಡೋಣ. ಎಷ್ಟು ಚೆನ್ನಾಗಿ ನಿಮಗೆ ಮಾಹಿತಿಯನ್ನು ತಂದು ಕೊಟ್ಟಿದ್ದೀನಿ ನಿಮಗೆ ಅರ್ಥ ಆಗಲಿಕ್ಕೆ. ಸೂರ್ಯನ ಪದರಗಳು ಮತ್ತು ತಾಪಮಾನದ ಬಗ್ಗೆ. ಹಾಗಾದರೆ ಕೇಂದ್ರ ಭಾಗ ನಿಮಗೆ ಇಲ್ಲಿ ಕಾಣ್ತಾ ಇದೆ. ಕೇಂದ್ರ ಭಾಗ ಕೋರ್ ಅಂತ ಕರಿತೀವಿ. ಹಾಗಾದರೆ ಕೋರ್ ಅನ್ನೋದು ಬಂದು ಎಷ್ಟಿದೆ ನೋಡಿರಿ. ಮತ್ತು ಹೊರಮೈ ಅಂತ ಸರ್ಫೇಸ್ ಅಂತ ಕರಿತೀವಿ, ಫೋಟೋಸ್ಪಿಯರ್ ಅಂತ ಕರಿತೀವಿ. ಹೊರಮೈ ಅಂತ ಬಂದಾಗ ನಿಮಗೆ ಇಲ್ಲಿ ಕಾಣ್ತಾ ಇದೆ ನೋಡಿ. ಹೊರಮೈ ನಿಮಗಿದೆ, ಇದೇ ಹೊರಮೈ. ಇದನ್ನು ಫೋಟೋಸ್ಪಿಯರ್ ಅಂತ ಕರಿತೀವಿ, ಅಥವಾ ಇದನ್ನು ನಾವು ಪ್ರಭಾಮಂಡಲ ಅಂತ ಕರಿತೀವಿ. ನೆಕ್ಸ್ಟು ತಾಪಮಾನ ಎಷ್ಟಿದೆ ನೋಡ್ಕೊಳ್ತಾ ಹೋಗಿ. ನೆಕ್ಸ್ಟ್ ವಾತಾವರಣ ಅಂತ ಬಂದಾಗ ಅಟ್ಮಾಸ್ಫಿಯರ್ ಅಂತ ಕರ್ಕೊಳ್ತೀವಿ. ನೋಡಿ, ಹೊರಗಿನ ವಾತಾವರಣಕ್ಕೆ ನಾವು ವಾತಾವರಣ ಅಂತೀವಿ, ಅಟ್ಮಾಸ್ಫಿಯರ್. ಈ ಕೊರೋನಾ ಅಂತ ಏನು ಕರಿತೀವಿ, ತೆಳುವಾದ ಬಿಸಿ ಅನಿಲಗಳ ಪದರ ಅಥವಾ ಸೂರ್ಯಗ್ರಹಣವಾದಾಗ ಕೊರೋನಾಗ್ರಾಫ್ ಮೂಲಕ ನಾವು ಗೋಚರಣೆ ಮಾಡ್ತೀವಿ. ಓಕೆನಾ. ಇಲ್ಲಿ ಭೂಮಿಯಿಂದ 150 ಮಿಲಿಯನ್ ಕಿಲೋಮೀಟರ್ ದೂರ ಇದೆ. ಸೂರ್ಯನ ಬೆಳಕು ಭೂಮಿಗೆ ಬರಲು 8.5 ಮಿನಿಟ್ಸ್ ಬೇಕು ನೋಡಿರಿ. ಹಾಗಾದರೆ ಭೂಮಿಯಿಂದ ಸೂರ್ಯನ ಬೆಳಕು ಭೂಮಿಗೆ ಬರಲಿಕ್ಕೆ 8.5 ಮಿನಿಟ್ಸ್ ಟೈಮ್ ತೊಗೊಳುತ್ತೆ ನೋಡಿರಿ. 8.5 ಮಿನಿಟ್ಸ್ ಟೈಮ್ ತೊಗೊಳುತ್ತೆ. ಭಾಳ ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮ್ಗೆ. ಈಗ ಗ್ರಹಗಳ ವರ್ಗೀಕರಣವನ್ನು ಮಾಡೋಣ. ಗ್ರಹಗಳು ಅಂದರೆ ಏನು? ಹಾಗಾದರೆ ಗ್ರಹಗಳ ವರ್ಗೀಕರಣ ಹೆಂಗಾಗುತ್ತೆ? ಕ್ಲಾಸಿಫಿಕೇಷನ್ ಆಫ್ ಪ್ಲ್ಯಾನೆಟ್ಸ್ ಅಂತ ಕರ್ಕೊಳ್ತಾ ಹೆಂಗಾಗುತ್ತೆ ಅಂದರೆ, ಇವುಗಳು ಕ್ಷುದ್ರ ಗ್ರಹಗಳ ಪಟ್ಟಿ ಮತ್ತು ಇಂದ ಪ್ರತ್ಯೇಕಪಟ್ಟಿರ್ತಕ್ಕಂಥ ಗ್ರಹಗಳು ಅಂತ ಕರ್ಕೊಳ್ತೀವಿ. ಇದರಲ್ಲಿ ಕೆಲವೊಂದು ಗ್ರಹಗಳನ್ನು ಆಂತರಿಕ ಗ್ರಹಗಳು ಅಂತೀವಿ, ಇನ್ನರ್ ಅಂತ ಕರೀತೀವಿ. ಇನ್ನೊಂದು ಬಾಹ್ಯ ಗ್ರಹಗಳು ಔಟರ್ ಅಂತ ಕರ್ಕೊಳ್ತೀವಿ. ಇದರಲ್ಲಿ ಯಾವ ಅಂತ ಬಂದಾಗ ಬುಧ, ಶುಕ್ರ, ಭೂಮಿ, ಮಂಗಳ ಇವು ನಾವು ಆಂತರಿಕ ಗ್ರಹಗಳು ಅಂತ ಕರ್ಕೊಳ್ತೀವಿ. ಇನ್ನು ಬಾಹ್ಯ ಗ್ರಹಗಳು ಅಂದ್ರೆ ಬಂದರೆ ಗುರು, ಶನಿ, ಯುರೇನಸ್, ನೆಪ್ಚೂನು ಇವುಗಳನ್ನು ನಾವು ಬಾಹ್ಯ ಗ್ರಹಗಳು ಅಂತ ಕರಿತೀವಿ ನೋಡಿರಿ. ಹಾಗಾದರೆ ಇವು ಸೂರ್ಯನಿಗೆ ಹತ್ತಿರ ಇರುವಂಥ ಗ್ರಹಗಳು ಆಂತರಿಕ. ಇವು ಬಾಹ್ಯ ಗ್ರಹಗಳು ಸೂರ್ಯನಿಂದ ದೂರ ಇರುವಂಥ ಗ್ರಹಗಳು. ಭಾಳ ಇಂಪಾರ್ಟೆಂಟ್. ಮತ್ತೇನು ಅಂತ ಬಂದಾಗ ದಟ್ಟವಾದ ಲೋಹೀಯ ಖನಿಜಗಳನ್ನು ಒಳಗೊಂಡಿವೆ ಆಂತರಿಕ ಗ್ರಹಗಳು. ಅದರ ಬಾಹ್ಯ ಗ್ರಹಗಳು ಹೈಡ್ರೋಜನ್, ಹೀಲಿಯಂ ಅನಿಲಗಳನ್ನು ಒಳಗೊಂಡಿವೆ. ಇನ್ನು ಆಂತರಿಕ ಗ್ರಹಗಳು ವೇಗವಾಗಿ ಚಲಿಸ್ತವೆ, ಕಡಿಮೆ ಪರಿಭ್ರಮಣಾವಧಿ ಹೊಂದಿವೆ. ಬಾಹ್ಯ ಗ್ರಹಗಳು ನಿಧಾನವಾಗಿ ಚಲಿಸ್ತವೆ, ದೀರ್ಘ ಪರಿಭ್ರಮಣಾವಧಿ ಹೊಂದಿವೆ. ಇನ್ನು ಇವು ಆಂತರಿಕ ಗ್ರಹಗಳು ಕಲ್ಲಿನ ಹೊರಪದರವನ್ನು ಹೊಂದಿರತಕ್ಕಂಥವು, ಕಲ್ಲಿನ ಹೊರಪದರ. ಇನ್ನು ಇವು ಸಂಪೂರ್ಣ ಅನಿಲಗಳ ಕಾರ್ಯಗಳನ್ನು ಮಾಡ್ತವೆ. ಇನ್ನು ತೆಳುವಾದ ವಾತಾವರಣ ಹೊಂದಿದರೆ ಇವು ಬಳೆಗಳ ವ್ಯವಸ್ಥೆ, ರಿಂಗ್ ಸಿಸ್ಟಮನ್ನು ಹೊಂದಿರತಕ್ಕಂಥವು ಹೆಚ್ಚಿನ ಉಪಗ್ರಹಗಳನ್ನು ಇಲ್ಲಿ ನಾವು ನೋಡ್ತಾ ಹೋಗ್ತೀವಿ. ತುಂಬ ಇಷ್ಟ ಆಗಿದೆ ಅಂದ್ಕೊಂಡು ಬೇಕಾದ್ರಿಂದ ಸ್ಕ್ರೀನ್ಶಾಟ್ ಹೊಡ್ಕೊಂಬಿಡಿ. ಓಕೆನಾ, ತುಂಬ ಹೆಲ್ಪ್ ಆಗುತ್ತೆ. ಈಗ ನೆಕ್ಸ್ಟು ಬುಧ ಮತ್ತು ಶುಕ್ರದ ಬಗ್ಗೆ ಮಾತಾಡ್ತಾ ಹೋಗೋಣ. ಬುಧ ಮತ್ತು ಶುಕ್ರ, ಮರ್ಕ್ಯುರಿ ಮತ್ತು ವೀನಸ್ ಅಂತ ಕರ್ಕೊಳ್ತೀವಿ. ಬುಧ ಏನಿದೆ ಸೂರ್ಯನಿಗೆ ಅತ್ಯಂತ ಹತ್ತಿರವಾದ ಗ್ರಹ. ಜೀವಕೋಶಗಳ ರಚನೆಗೆ ಅಗತ್ಯವಾದ ಯಾವುದೇ ಅನಿಲಗಳು ಇಲ್ಲಿಲ್ಲ ಬುಧದಲ್ಲಿ. CO2, N2, O2 ಮಾತ್ರ ಇದೆ. ರಕ್ಷಿಸಲು ಓಝೋನ್ ಇಲ್ಲಿ ಪದರವಿಲ್ಲ. ಇಲ್ಲಿ ಓಝೋನ್ ಪದರವನ್ನು ಸಹಿತ ಇಲ್ಲಿ ಇರೋದಿಲ್ಲ ಬುಧ ಗ್ರಹದಲ್ಲಿ. ಇನ್ನು ಶುಕ್ರ ಅಂತ ಬಂದಾಗ ಭೂಮಿಗೆ ಅತ್ಯಂತ ಹತ್ತಿರದ ಮತ್ತು ಅತ್ಯಂತ ಪ್ರಕಾಶಮಾನವಾದ ಗ್ರಹ ಅಂತ ಕರಿತೀವಿ. ಮಾರ್ನಿಂಗ್ ಸ್ಟಾರ್ ಅಂತ ಕರೀತಾರೆ ಮತ್ತು ಇದನ್ನ ಈವ್ನಿಂಗ್ ಸ್ಟಾರ್ ಅಂತ ಕರೀತಾರೆ ಶುಕ್ರವನ್ನು. ನೋಡಿ, ಇದನ್ನ ಮಾರ್ನಿಂಗ್ ಸ್ಟಾರ್ ಅಂತ ಕರಿತೀವಿ, ಈವ್ನಿಂಗ್ ಸ್ಟಾರ್ ಅಂತ ಕರ್ಕೊಳ್ತೀವಿ. ದಟ್ಟವಾದ ಮೋಡಗಳಿಂದ ಆವೃತವಾಗಿದೆ. ನೋಡಿ, ಇದು ಮೋಡಗಳ ಚಿತ್ರ ಕಾಣ್ತಾ ಇದೆಯಲ್ಲ ನಮಗೆ, ಇದು ದಟ್ಟವಾದ ಮೋಡಗಳಿಂದ ಆವೃತವಾಗಿದೆ. ಹಾಗಾದ್ರೆ ಇದನ್ನ ನೋಡಿ, ಇಂಪಾರ್ಟೆಂಟಾಗಿ ಈ ವ್ಯಾಲಿಡ್ ಪ್ಲ್ಯಾನೆಟ್ ಅಂತ ಕರ್ಕೊಳ್ತೀವಿ. ತನ್ನ ಅಕ್ಷದ ಮೇಲೆ ಪ್ರದಕ್ಷಿಣವಾಗಿ ಸುತ್ತುತ್ತದೆ. ಅಂದರೆ ಕ್ಲಾಕ್ ವೈಸ್ ಸುತ್ತುತ್ತೆ. ಆ್ಯಂಟಿ ಕ್ಲಾಕ್ ಅಲ್ಲ, ಗಡಿಯಾರದ ದಿಕ್ಕಿನಲ್ಲಿ ಸುತ್ತುತ್ತೆ. ಮತ್ತು ಬುಧಕ್ಕಿಂತಲೂ ಸ್ವಲ್ಪ ಹೆಚ್ಚು ಬಿಸಿ ಇದೆ. ಮತ್ತು ಇದು ಹಸಿರುಮನೆ ಪರಿಣಾಮ ಇದರ ಮೇಲೆ ಉಂಟಾಗ್ತಕ್ಕಂಥದ್ದು. ಈಗ ನೆಕ್ಸ್ಟು ನಾವು ಭೂಮಿ ಬಗ್ಗೆ ನೋಡ್ತಾ ಹೋಗೋಣ. ಭೂಮಿ ಬಗ್ಗೆ ಏನು ಮಾಹಿತಿ ಇದೆ ಅಂತ ನೋಡಿ. ಅದ್ಭುತವಾದ ಮಾಹಿತಿ ತೊಗೊಳ್ತೀವಿ. ಅರ್ಥ ಬಗ್ಗೆ ಮಾಹಿತಿ.
ನೋಡಿರಿ ಆಂತರ ಗ್ರಹಗಳಲ್ಲಿ ಅತ್ಯಂತ ದೊಡ್ಡದು, ಆಂತರಿಕ ಗ್ರಹ ಅತ್ಯಂತ ದೊಡ್ಡದು ಗ್ರಹ ಅಂದರೆ ಭೂಮಿ. ಇನ್ನು ವಾಟರ್ ಪ್ಲಾನೆಟ್ ಅಂತ ಕರ್ಕೊಳ್ತೀವಿ, ಅಥವಾ ಬ್ಲೂ ಪ್ಲಾನೆಟ್ ಅಂತ ಕರ್ಕೊಳ್ತೀವಿ, ಅಥವಾ ಆಮ್ಲಜನಕ ಹೊಂದಿರುವಂಥ ಏಕೈಕ ಗ್ರಹ ಅಂತ ಕರ್ಕೊಳ್ತೀವಿ ಭೂಮಿಯನ್ನು. ನೋಡಿರಿ ನಿಮಗೆ ಭೂಮಿ ಚಿತ್ರ ಕಾಣ್ತಾ ಇದೆ. ಆಂತರಿಕ ಹಾಗಾದರೆ ಇದು ವಾಟರ್ ಪ್ಲಾನೆಟ್ ಅಥವಾ ಬ್ಲೂ ಪ್ಲಾನೆಟ್, ಆಮ್ಲಜನಕ ಅಥವಾ ಹೊಂದಿರುವಂಥ ಏಕೈಕ ಗ್ರಹ. ಹಾಗಾದರೆ ಇದ್ರ ಬಗ್ಗೆ ಏನು ಎಕ್ಸಾಮ್ಸಲ್ಲಿ ಕೇಳ್ತಾರೆ. ತನ್ನ ಅಕ್ಷದ ಸುತ್ತ 23 ಗಂಟೆ 56 ನಿಮಿಷ 4.091 ಸೆಕೆಂಡ್ಸ್ ತಗೊಂಡು ಹೋಗ್ತೀವಿ ಸುತ್ತಕ್ಕೆ. ಮತ್ತು ಸೂರ್ಯನ ಸುತ್ತೋಕ್ಕೆ ಇದು 365 ದಿವಸ 5 ಮತ್ತು 40 ನಿಮಿಷಗಳನ್ನು ಟೈಮ್ ತೊಗೊಳುತ್ತೆ ನೋಡಿ ಸೂರ್ಯನ ಸುತ್ತಕ್ಕೆ. ಹಾಗಾದರೆ ತನ್ನ ಸುತ್ತಕ್ಕೆ ಎಷ್ಟು ನಿಮಿಷ ತಗೊಳುತ್ತೆ, ಸೂರ್ಯನ ಸುತ್ತಕ್ಕೆ ಎಷ್ಟು ನಿಮಿಷ ತಗೊಳುತ್ತೆ ಅನ್ನೋದನ್ನು ತುಂಬ ಅದ್ಭುತವಾದ ಪಾಯಿಂಟ್ಸನ್ನು ನಾನು ನಿಮಗೆ ಕೊಟ್ಟಿದ್ದೀನಿ. ನಿಮ್ಗೆ ತುಂಬ ಹೆಲ್ಪ್ ಆಗುತ್ತೆ, ನೋಡ್ಕೊಂಬಿಡಿ. ಈಗ ಮತ್ತೇನು ಅಂತ ಬಂದಾಗ ಚಂದ್ರ ಅಂತ ಬರ್ತಾನೆ. ಹಾಗಾದರೆ ಚಂದ್ರನ ಬಗ್ಗೆ ಏನು ನೋಡ್ತೀವಿ ಹಾಗಾದರೆ ಎಕ್ಸಾಮ್ಸಲ್ಲಿ. ಚಂದ್ರನ ಬಗ್ಗೆ ಕಕ್ಷೆಯ ದೂರದ ಬಗ್ಗೆ ನೋಡ್ತೀವಿ. ಭೂಮಿಯ ಏಕೈಕ ನೈಸರ್ಗಿಕ ಉಪಗ್ರಹ ಚಂದ್ರ. ವ್ಯಾಸ ಬಂದು 3475 ಕಿಲೋಮೀಟರ್ ವ್ಯಾಸ ಇದೆ. ಈ ಪೆರಿಜಿ ಅಂತ ಬಂದ ಕನಿಷ್ಠ ದೂರಕ್ಕೆ ಪೆರಿಜಿ ಅಂತ ಕರಿತೀವಿ ನೋಡಿರಿ. ಇನ್ನು ಗರಿಷ್ಠ ದೂರಕ್ಕೆ ನೋಡಿರಿ, ಕನಿಷ್ಠ ಅಂದರೆ ಕಡಿಮೆ ದೂರಕ್ಕೆ ಪೆರಿಜಿ ಅಂತ, ಗರಿಷ್ಠ ಅಂದರೆ ಹೆಚ್ಚಿನ ದೂರಕ್ಕೆ ನಾವು ಅಪೋಜಿ ಅಂತ ಕರಿತೀವಿ. ಹಾಗಾದರೆ ಹೆಂಗೆ ನೆನ್ಪಿಟ್ಕೋಬೇಕು, ಅಪೋಜಿ ಅಂದರೆ ಅಪ್ಪ ದೂರ ಇದ್ದಾನೆ ಅಂತ ನೆನ್ಪಿಟ್ಕೋಬೇಕು, ಅಪ್ಪ ದೂರ ಇದ್ದಾನೆ. ಹಾಗಾದರೆ ಕನಿಷ್ಠ ಅಂದರೆ ಪೆರಿಜಿ ಕಡಿಮೆ ಇದೆ ಅಂತ ನೆನ್ಪಿಟ್ಕೋಬೇಕು. ಹಾಗಾದರೆ ಗರಿಷ್ಠ ಕಡಿಮೆ ಅಂದರೆ ಇಂಪಾರ್ಟೆಂಟ್ ನೋಡಿರಿ, 3,64,000 ಕಿಲೋಮೀಟರ್, ಅದು ಅತ್ಯಂತ ಕನಿಷ್ಠ ಕಡಿಮೆ. ಇನ್ನು ದೂರ ಅಂತ ಬಂದಾಗ ಇದು ಇಂಪಾರ್ಟೆಂಟ್, ಭೂಮಿಯಿಂದ 6,60,000 ಕಿಲೋಮೀಟರ್ ದೂರ ಇರುತ್ತೆ. ಹಾಗಾದರೆ ಪೆರಿಜಿ ಅಂದರೆ ಇದು, ಅಪೋಜಿ ಅಂದರೆ ಕನಿಷ್ಠ ಎಷ್ಟು ದೂರ ಇದೆ, ಗರಿಷ್ಠ ಎಷ್ಟು ದೂರ ಇದೆ ನಿಮಗೆ ಭೂಮಿಯಿಂದ ನಮಗೆ ನೋಡ್ಕೊಳ್ತಾ ಹೋಗಿ. ಸೂರ್ಯನ ಬಗ್ಗೆ ಚಂದ್ರನ ಬಗ್ಗೆ ಕೇಳ್ತಾರೆ. ಮತ್ತು ಇಂಪಾರ್ಟೆಂಟ್, ಭೂಮಿಯಿಂದ ಚಂದ್ರನ ಕೇವಲ 50% ಭಾಗ ಮಾತ್ರ ಗೋಚರಿಸುತ್ತೆ. ಹಾಗಾದರೆ ಭೂಮಿಯಿಂದ ಚಂದ್ರನ ಕೇವಲ 59% ಭಾಗ ನಮಗೆ ಗೋಚರಿಸ್ತಾನೆ ಭೂಚಂದ್ರ. ಹಾಗಾದರೆ ಇಲ್ಲಿ ಈ ಚಂದ್ರನ ಮೇಲ್ಮೈ ಲಕ್ಷಣದ ಬಗ್ಗೆ ನಾವು ಸ್ವಲ್ಪ ನೋಡ್ತಾ ಹೋಗೋಣ. ಚಂದ್ರನ ಮೇಲ್ಮೈ ಮೇಲೆ ಚಲನೆ ಮತ್ತು ಮೇಲ್ಮೈ ನೋಡ್ತೀವಿ. ಹಾಗಾದರೆ ಇಲ್ಲಿ ನೋಡಿರಿ ಇಂಪಾರ್ಟೆಂಟಾಗಿ ಏನಿದೆ. ಹಾಗಾದರೆ ತನ್ನ ಅಕ್ಷದ ಸುತ್ತ ತಿರುಗಲು 27 ದಿವಸ 7 ಗಂಟೆ 43 ನಿಮಿಷ ತಗೊಳ್ತಾನೆ ಚಂದ್ರ. ಮತ್ತು ಸೂರ್ಯನಿಗೆ ಅನುಗುಣವಾಗಿ ಭೂಮಿಯ ಸುತ್ತಲಿಕ್ಕೆ 29.53 ಡೇಸನ್ನು ತಗೊಳ್ತಾನೆ ಚಂದ್ರ. ಹಾಗಾದರೆ ಇಲ್ಲಿ ಇಂಪಾರ್ಟೆಂಟ್ ಅಂತ ಬಂದಾಗ ನಾವು ಇಲ್ಲಿ ಚಂದ್ರನ ಬಗ್ಗೆ ನೋಡ್ತೀವಿ. ಧೂಳಿನ ಕ್ಷಣಗಳ ಮೈದಾನವಿರುವ ಕತ್ತಲೆಯಾದ ಹಿಂಭಾಗ ಅಂತ ಕರ್ಕೊಳ್ತೀವಿ. ಇನ್ನು ಪ್ರಶಾಂತತೆ ಸಾಗರ ಅಂತ ಕರಿತೀವಿ. ಅತ್ಯಂತ ಎತ್ತರದ ಪರ್ವತ ಅಂತ ಕರ್ಕೊಳ್ತೀವಿ, ಮೌಂಟೇನ್ ಅಂತೇಳಿ ಇದನ್ನ ನಾವು ಕರಿತಾ ಹೋಗ್ತೀವಿ. ಹಾಗಾದರೆ ಇಲ್ಲಿ ಚಂದ್ರನ ನೋಡಿ, ಇಲ್ಲಿ ಈ ಚಂದ್ರನ ವಾತಾವರಣಕ್ಕೆ ಸಂಬಂಧಪಟ್ಟಂಗೆ ನೋಡೋದಾದರೆ, ವಾತಾವರಣವಿಲ್ಲ, ಯಾವುದೇ ವಾತಾವರಣವಿಲ್ಲ, ನೋ ಅಟ್ಮಾಸ್ಫಿಯರ್, ಮಂದ ಬೆಳಕಿಲ್ಲ ನೋಡಿರಿ, ನೋ ಲೈಟ್, ಶಬ್ದ ಕೇಳಿಸುವುದಿಲ್ಲ, ತಾಪಮಾನ ಹಗಲು ಎಷ್ಟಿರುತ್ತೆ ಅಂದರೆ 100 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ, ರಾತ್ರಿ 180 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ ಚಂದ್ರನಲ್ಲಿ. ಹಾಗಾದರೆ ನೋಡಿರಿ ಇಲ್ಲಿ ನಿಮಗೆ ಭಾಳ ಚೆನ್ನಾಗಿ ಚಿತ್ರ ಇದೆ. ಹಗಲು 100 ಡಿಗ್ರಿ ಇದ್ದರೆ ರಾತ್ರಿ ಹೊತ್ತು 180 ಡಿಗ್ರಿ, -180 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ, ಮೈನಸ್ ಇರುತ್ತೆ ನೋಡಿರಿ, -180 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ ಇಲ್ಲಿ ರಾತ್ರಿ. ಹಗಲಲ್ಲಿ 100 ಡಿಗ್ರಿ ಸೆಲ್ಸಿಯಸ್ ಇದ್ದರೆ ರಾತ್ರಿ ಹೊತ್ತು -180 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ ಚಂದ್ರನಲ್ಲಿ. ಈಗ ಮತ್ತೆ ಈ ತಾಪಮಾನ ನೋಡಿದ್ವಿ, ಬೆಳಕು ಭೂಮಿಯನ್ನು ತಲುಪಲಿಕ್ಕೆ ಬೇಕಾದ ಸಮಯ 1.3 ಸೆಕೆಂಡ್ಸ್. ಹಾಗಾದರೆ ಇದರ ಬೆಳಕು ಭೂಮಿಯನ್ನು ತಲುಪಬೇಕಂದ್ರೆ 1.3 ಸೆಕೆಂಡ್ಸಲ್ಲಿ ಬಂದುಬಿಟ್ಟಿರುತ್ತೆ. ಮತ್ತು ಗುರುತ್ವಾಕರ್ಷಣೆ ಅಂತ ಬಂದಾಗ ಭೂಮಿಯ 6ನೇ ಭಾಗದಷ್ಟಿದೆ, 1.6 ಇದರ ಒಂದು ಗುರುತ್ವಾಕರ್ಷಣೆ ಇದೆ ಅಂತ ಕರ್ಕೊಳ್ತು ನೋಡಿಲಿ. ಇದು ಅರ್ಥಿಗೆ 1/6 ಭೂಮಿಯ ಗುರುತ್ವಾಕರ್ಷಣೆ ಹೊಂದಿರತಕ್ಕಂಥದ್ದು ಚಂದ್ರ. ಎಷ್ಟು ಅದ್ಭುತವಾದ ಚಿತ್ರಗಳು ನಿಮ್ಮ ಕಣ್ಣಿಗೆ ಕಾಣ್ತವೆ. ಹಾಗಾದರೆ ತುಂಬ ಚೆನ್ನಾಗಿ ಎಕ್ಸಾಮ್ ಮುಗಿಯುವ ಆಗ್ತಕ್ಕಂಥ ಪಾಯಿಂಟು, ಚಂದ್ರನ ಬಗ್ಗೆ ಅಧ್ಯಯನ ಮಾಡುವ ಶಾಸ್ತ್ರವನ್ನು ನೋಡಿ ಸೀನಿಯೋಲಜಿ ಅಂತ ಕರಿತೀವಿ. ಚಂದ್ರನ ಇನ್ನೊಂದು ಹೆಸರು ಏನಂದರೆ ಪಜಲ್ ಪ್ಲಾನೆಟ್ ಅಂತ, ಪಳವಳಿಕೆಯ ಗ್ರಹ ಅಂತ ಕರಿತೀವಿ. ಯಾವುದನ್ನು ಪಜಲ್ ಪ್ಲಾನೆಟ್ ಅಂತ ಕರೀತಾರೆ ಅಂದರೆ ಚಂದ್ರನನ್ನು ಪಳವಳಿಕೆಯ ಗ್ರಹ ಅಂತೇಳಿ ಕರೀತಾ ಹೋಗ್ತಾರೆ. ಬನ್ನಿ ಮುಂದಿನ ವಿಷಯಕ್ಕೆ ಹೋಗೋಣ. ನಾವು ಮುಂದೆ ಯಾವುದಂತ ಬಂದಾಗ ಈಗ ಪ್ರಮುಖವಾಗಿ ತುಂಬ ಅದ್ಭುತವಾದ ಚಿತ್ರ ಕಾಣ್ತದೆ ನಿಮಗೆ. ಮಂಗಳದ ಬಗ್ಗೆ ನಾವು ಸ್ವಲ್ಪ ನೋಡೋಣ. ಈ ಮಂಗಳ ಅಂತ ಬಂದಾಗ ಮಂಗಳ ಗ್ರಹದ ಬಗ್ಗೆ ಏನಿದೆ, ಇದನ್ನು ನಾವು ಕೆಂಪು ಗ್ರಹ ಅಂತ ಕರಿತೀವಿ. ನೈಸರ್ಗಿಕ ಉಪಗ್ರಹಗಳಿಲ್ಲ ಇದಕ್ಕೆ. ನಾವು ಉಪಗ್ರಹಗಳಂತ ಬಂದಾಗ ಪೋಬಸ್ ಮತ್ತು ಡಿಮೋಸ್ ಅನ್ನೋದು ಇವಕ್ಕೆ ನೈಸರ್ಗಿಕ. ಚಂದ್ರನ ನೈಸರ್ಗಿಕ ಉಪಗ್ರಹಗಳು ಅಂದರೆ ಮಂಗಳನ ನೈಸರ್ಗಿಕ ಉಪಗ್ರಹ ಅಂತ ಬಂದಾಗ ಪೋಬಸ್ ಮತ್ತು ಡಿಮೋಸ್ ಇವು ಮಂಗಳನಿಗೆ ಉಪಗ್ರಹಗಳು ಅಂತ. ಹಾಗಾದರೆ ಏನು ಮಾಹಿತಿ, ಮಣ್ಣಿನಲ್ಲಿ ಕಬ್ಬಿಣದ ಅಂಶ ಇದೆ, ಮತ್ತು ನೋಡಿ ಐರನ್ ಆ್ಯಂಡ್ ರಿಚ್ ರೆಡ್ ಸಾಯಿಲ್ ಇರೋದ್ರಿಂದ ಇದಕ್ಕೆ ಆಕಾಶವು ಗುಲಾಬಿ ಬಣ್ಣದಲ್ಲಿ ಮತ್ತು ಇದರ ಜೊತೆಗೆ ಅದರಿಂದ ಇದಕ್ಕೆ ರೆಡ್ ಪ್ಲಾನೆಟ್ ಅಂತ ಕರಿತೀವಿ. ಯಾಕಂದರೆ ಇಲ್ಲಿ ಇದರ ಮಣ್ಣಿನಲ್ಲಿ ಕಬ್ಬಿಣ ಅಂಶ ಜಾಸ್ತಿ ಕಂಡು ಬರೋದ್ರಿಂದ ಇದಕ್ಕೆ ನಾವು ಕೆಂಪಾಗಿ ಕಾಣ್ತದಕ್ಕೆ ನಾವು ಇದನ್ನ ರೆಡ್ ಪ್ಲಾನೆಟ್ ಅಂತ ಕರ್ಕೊಳ್ತೀವಿ. ಕೆಂಪಾಗಿ ಕಾಣ್ತಾ ಇದೆ, ಹಾಗಾಗಿ ಅದಕ್ಕೆ ಕೆಂಪು ಗ್ರಹ ಅಂತ ಹೆಸರು ಬರುತ್ತೆ. ನೋಡಿರಿ ಇದರ ಮಣ್ಣಿನಲ್ಲಿ ಚಿತ್ರ ಕಾಣ್ತಾ ಇದೆ, ಇದರ ಮಣ್ಣಿನಲ್ಲಿ ರೆಡ್ ಕಲರ್ ಕಾಣ್ತಾ ಇದೆ, ಹಾಗಾಗಿ ಇದಕ್ಕೆ ನಾವು ಇದನ್ನ ಏನಂತ ಕರ್ಕೊಳ್ತೀವಿ, ಕಬ್ಬಿಣದ ಅಂಶ ಜಾಸ್ತಿ ಇದೆ, ಹಾಗಾಗಿ ಕಾರಣಕ್ಕಾಗಿ ನಾವು ಕೆಂಪು ಗ್ರಹ ಅಂತ ಕರ್ಕೊಳ್ತೀವಿ. ಈಗ ಗುರುಗ್ರಹ ಮತ್ತು ಶನಿ ಗ್ರಹದ ಬಗ್ಗೆ ಮಾತಾಡೋಣ. ಇಲ್ಲಿ ಗುರುಗ್ರಹ ಅಂತ ಬಂದಾಗ
ಗುರು ಅಂತ ಬಂದಾಗ ನಾವು ಇದನ್ನ ಇಂಗ್ಲೀಷಿಂದ ಜುಪಿಟರ್ ಅಂತೀವಿ, ಇನ್ನು ಶನಿ ಅಂದಾಗ ಸ್ಯಾಟರ್ನ್ ಅಂತ ಕರಿತೀವಿ. ಸೌರಮಂಡಲದ ಅತ್ಯಂತ ದೊಡ್ಡ ಗ್ರಹ ಯಾವುದಂದ್ರೆ ಗುರುಗ್ರಹ. ನೋಡಿರಿ, ಇದು ಅತ್ಯಂತ ದೊಡ್ಡ ಗ್ರಹ ಗುರುಗ್ರಹ. ಸರಾಸರಿ ತಾಪಮಾನ ಬಂದು 100 - 148 ಡಿಗ್ರಿ ಸೆಲ್ಸಿಯಸ್. ಅದರಿಂದ ಇದನ್ನು ವಿಂಟರ್ ಪ್ಲಾನೆಟ್ ಅಂತ, ಚಳಿಗಾಲದ ಗ್ರಹ ಅಂತ ಕರಿತೀವಿ. ಅತ್ಯಂತ ದೊಡ್ಡ ಉಪಗ್ರಹ ಯಾವುದಂದ್ರೆ ಇದಕ್ಕೆ ಗ್ಯಾನಿಮೇಡ್. ಗುರುವಿಗೆ ಅತ್ಯಂತ ದೊಡ್ಡ ಉಪಗ್ರಹ. ನೋಡಿ ಎಷ್ಟು ಅದ್ಭುತವಾದ ಪಾಯಿಂಟ್ ನಿಮಗೆ ಸಿಗ್ತಾ ಇದ್ದಾವೆ. ಗ್ಯಾನಿಮೇಡು ಅತ್ಯಂತ ದೊಡ್ಡ ಉಪಗ್ರಹ ಅಂತ ಕರಿತೀವಿ. ಇನ್ನು ಶನಿ ಬಗ್ಗೆ ನೋಡೋದಾದರೆ, ಶನಿ ಏನಿದೆ ಎರಡನೇ ಅತ್ಯಂತ ದೊಡ್ಡ ಗ್ರಹ. ಮಂಜುಗಡ್ಡೆ, ಹಿಮದಿಂದ ಆವೃತವಾಗಿರೋ ಧೂಳಿನ ಕಣಗಳು, ಕೇಂದ್ರೀಕೃತ ಬಳೆಗಳು ಮತ್ತು ಅತ್ಯಂತ ದೊಡ್ಡ ಉಪಗ್ರಹ ಅಂದರೆ ಟೈಟಾನ್. ಇದಕ್ಕೆ ಅತ್ಯಂತ ದೊಡ್ಡ ಉಪಗ್ರಹ ಅಂತ ಕರಿತೀವಿ ಶನಿಗೆ. ಹಾಗಾದರೆ ಶನಿ ಬಗ್ಗೆ ಮಾಹಿತಿ ಗೊತ್ತಾಯಿತು. ಈಗ ಯುರೇನಸ್ ಬಗ್ಗೆ ಸ್ವಲ್ಪ ನಾವು ಮಾಹಿತಿ ತೊಗೊಂಬರೋಣ. ಯುರೇನಸ್ ಅಂತ ಬಂದಾಗ ಏನಿದೆ ಯುರೇನಸ್ ಬಗ್ಗೆ ಅಂತ, ಇದನ್ನು ಉರುಳುವ ಗ್ರಹ ಅಂತ ಕರಿತೀವಿ. ಅಂದರೆ ಈ 1781ರಲ್ಲಿ ಸರ್ ವಿಲಿಯಂ ಹರ್ಷೆಲ್ ಅವರು ದೂರದರ್ಶದ ಮೂಲಕ ಈ ಒಂದು ಇದನ್ನು ಕಂಡುಹಿಡಿತಾರೆ ಯುರೇನಸನ್ನು. ಏನಿದೆ ಯುರೇನಸ್ ಬಗ್ಗೆ ಮಾಹಿತಿ ಅಂದರೆ ನೋಡಿ, ಪ್ರಮುಖವಾಗಿ ಇಲ್ಲಿ ಅಕ್ಷವು ಅತಿ ಹೆಚ್ಚು ವಾಲಿ ಇರುವುದರಿಂದ ಅಥವಾ ಮಲಗಿರುವಂತೆ ಕಾಣುತ್ತದೆ. ಎ ಪ್ಲಾನೆಟ್ ಆನ್ ಐಸ್ ಸೈಡ್ ಅಂತ ಬಂದಾಗ ಮಲಗಿರುವ ಗ್ರಹ ಅಂತ ಕರೀತಾರೆ. ಇದನ್ನು ಯಾವುದನ್ನು ಮಲಗಿರುವ ಗ್ರಹ ಅಂತ ಕರಿತೀವಿ ಅಂದರೆ ಯುರೇನಸ್ ಗ್ರಹವನ್ನು ಮಲಗಿರುವ ಗ್ರಹ ಅಂತೇಳಿ ಕರೀತಾರೆ. ಭಾಳ ಇಂಪಾರ್ಟೆಂಟ್. ಇನ್ನು ಭೂಮಿಗಿಂತ 4 ಪಟ್ಟು ದೊಡ್ಡದಿದೆ. ಮಿಥೇನ್ ಮತ್ತು ಅನಿಲ ಇರುವುದರಿಂದ ಹಸಿರು ಬಣ್ಣದಲ್ಲಿ ಇದು ಗೋಚರಿಸುತ್ತದೆ. ಹಾಗಾದ್ರೆ ನೋಡಿರಿ, ಹಸಿರು ಬಣ್ಣ ಯಾಕೆಂದರೆ ಮಿಥೇನ್ ಮತ್ತು ಅನಿಲ ಇದರಲ್ಲಿ ಕಂಡುಬರ್ತಾ, ಹಾಗಾಗಿ ಇದನ್ನು ಹಸಿರು ಗೋಚರ ಮಾಡುತ್ತೆ. ಶುಕ್ರನಂತೆ ತನ್ನ ಅಕ್ಷದ ಮೇಲೆ ಪೂರ್ವದಿಂದ ಪಶ್ಚಿಮಕ್ಕೆ ಸುತ್ತುತ್ತೆ. ನೋಡಿದ್ದು, ಶುಕ್ರನಂತೆ ಪೂರ್ವದಿಂದ ಪಶ್ಚಿಮಕ್ಕೆ ತನ್ನ ಅಕ್ಷದ ಮೇಲೆ ಸುತ್ತುತ್ತೆ. ಇನ್ನು ಯುರೇನಸ್ ಮತ್ತು ನೆಪ್ಚೂನ್ಗಳ ಬಗ್ಗೆ ನೋಡಿದರೆ, ಇದು ಯುರೇನಸ್ ಬಳೆಗಳ ಮತ್ತು ನೆಪ್ಚೂನ್ನ ಬಗ್ಗೆ ನಾವು ನೋಡಿದರೆ ತಾಪಮಾನದ ಬಗ್ಗೆ ನೋಡ್ತಾ ಹೋಗ್ತೀವಿ. ತಾಪಮಾನ ಬಂದು -140 ಡಿಗ್ರಿ 19 ಬಳೆಗಳನ್ನು ಹೊಂದಿರತಕ್ಕಂಥದ್ದು. ನೆಪ್ಚೂನ್ ಅಂತ ಬಂದಾಗ, ನೆಪ್ಚೂನ್ ಇಂಪಾರ್ಟೆಂಟಾಗಿ 8ನೇ ಕೊನೆಯ ಗ್ರಹ. ಅತ್ಯಂತ ಕನಿಷ್ಠ ತಾಪಮಾನ ಹೊಂದಿದೆ. ಗಾತ್ರ ಮತ್ತು ಲಕ್ಷಣಗಳು ಯುರೇನಸ್ನಂತೆಯೇ ಇರುವುದರಿಂದ ಯುರೇನಸ್ನ ಅವಳಿ ಎನ್ನುತ್ತಾರೆ ಇದನ್ನು. ಹಾಗಾದರೆ ನೆಪ್ಚೂನನ್ನು ಯುರೇನಸ್ನ ಅವಳಿ ಅಂತ ಟ್ವಿನ್ಸ್ ಅಂತ ಕರಿತೀವಿ. ಓಕೆನಾ. ಹಾಗಾದರೆ ಯಾವುದರಿಂದಾಗಿದೆ? ಮಿಥೇನ್ ಮತ್ತು ಬಳೆಗಳಿಂದ ಆವೃತವಾಗಿರೋದು ಯಾವುದಂದರೆ ಇದು ನಮಗೆ ನೆಪ್ಚೂನ್ ಅಂತ ಕರಿತೀವಿ. ಇನ್ನು ನೋಡಿರಿ, ರಿವಿಷನ್ ವಿಷಯ ಇದೆ. ಇದನ್ನು ಇಲ್ಲಿವರೆಗೂ ನಾವು ನೋಡಿರ್ತಕ್ಕಂಥದ್ದು ಸ್ವಲ್ಪ ರಿವಿಷನ್ ಮಾಡ್ಕೊಂಬರೋಣ. ನಿಮ್ಗೆ ಎಷ್ಟು ನೆನಪಿದೆ ಅನ್ನೋದು ನೀವೇ ಸ್ವಲ್ಪ ನೋಡ್ತಾ ಹೋಗಿ. ರಿವಿಷನ್ ಮೈಂಡ್ ಮ್ಯಾಪ್ ಇದೆ. ಯಾಕಂದರೆ ಪ್ಲಾನೆಟರಿ ಸೂಪರ್ಲೈಟಿವ್ಸ್ ಅಂತ ಇದೆ. ಅಂದರೆ ಅತ್ಯಂತ ಬಿಸಿಯಾದ ಗ್ರಹ ಯಾವುದಂತ ಬಂದಾಗ ಶುಕ್ರ ಗ್ರಹ, ಭಾಳ ಇಂಪಾರ್ಟೆಂಟು. ಚಳಿ ಗ್ರಹ ಅಂತ ಬಂದಾಗ ಗುರು ಗ್ರಹವನ್ನು ಚಳಿ ಗ್ರಹ ಅಂತ, ವಿಂಟರ್ ಪ್ಲಾನೆಟ್ ಅಂತ ಕರ್ಕೊಳ್ತೀವಿ. ಅವಳಿ ಗ್ರಹಗಳು ಅಂತ ಬಂದಾಗ ಯುರೇನಸ್ ಮತ್ತು ನೆಪ್ಚೂನನ್ನು ಅವಳಿ ಗ್ರಹಗಳು ಅಂತ ಕರಿತೀವಿ. ಅತ್ಯಂತ ದೊಡ್ಡ ಉಪಗ್ರಹ ಅಂತ ಬಂದಾಗ ಜುಪಿಟರ್, ಗುರು ಗ್ರಹವನ್ನು ದೊಡ್ಡ ಗ್ರಹ ಅಂತ ಕರಿತೀವಿ. ಇನ್ನು ನೀಲಿ ಗ್ರಹ ಅಂತ ಬಂದಾಗ ಭೂಮಿಯನ್ನು ನೀಲಿ ಗ್ರಹ ಅಂತ ಕರಿತೀವಿ. ಇನ್ನು ಮಲಗಿರುವ ಗ್ರಹ ಅಂತ ಬಂದಾಗ ಯುರೇನಸನ್ನು ಮಲಗಿರುವ ಗ್ರಹ ಅಂತ ಕರಿತೀವಿ. ನೋಡಿ ಎಷ್ಟು ಅದ್ಭುತವಾದ ಕಾನ್ಸೆಪ್ಟ್ ಇದೆ. ಇನ್ನೂ ಒಂದು ಸಣ್ಣ ಸ್ಕ್ರೀನ್ಶಾಟ್ ತೊಗೊಬಿಡಿ, ತುಂಬ ಹೆಲ್ಪ್ ಆಗುತ್ತೆ ನಿಮಗೆ. ಎಷ್ಟು ಎಕ್ಸಾಮ್ಗೆ ಹೆಲ್ಪ್ ಆಗುತ್ತೆ ಅಂದರೆ ತುಂಬ ಹೆಲ್ಪ್ ಆಗುತ್ತೆ. ಓಕೆನಾ. ಈಗ ಬನ್ನಿ, ಪ್ರಮುಖ ಅಂಕಿಅಂಶಗಳನ್ನು ಸಹ ನಾನು ನಿಮಗೆ ಕೊಟ್ಟಿದ್ದೀನಿ. ಇದು ಸ್ವಲ್ಪ ನಿಮ್ಗೆ ಹೆಲ್ಪ್ ಆಗುತ್ತೆ. ಪ್ರಮುಖ ಅಂಕಿಅಂಶಗಳು: ಸೂರ್ಯನ ಕೇಂದ್ರದ ತಾಪಮಾನ ಕೊಟ್ಟಿದ್ದೀನಿ. ಸೂರ್ಯನ ಕೇಂದ್ರದ ಬೆಳಕು ಬಗ್ಗೆ ಭೂಮಿ ತಲುಪಲಿಕ್ಕೆ ಎಷ್ಟು ಟೈಮ್ ತೊಗೊಳುತ್ತೆ ನೋಡಿರಿ. ಸೂರ್ಯನ ಬೆಳಕು ಭೂಮಿ ತಗೊಳ್ಳಿದ್ರೆ 8.5 ಮಿನಿಟ್ಸ್ ತೊಗೊಳುತ್ತೆ. ಮತ್ತು ಚಂದ್ರನ ಬೆಳಕು ಭೂಮಿ ತಲುಪಲಿಕ್ಕೆ 1.3 ಸೆಕೆಂಡ್ ತೊಗೊಳುತ್ತೆ. ಚಂದ್ರನ ಗರಿಷ್ಠ ದೂರ ಕೊಟ್ಟಿದ್ದೀನಿ ಮತ್ತು ಸೌರಮಂಡಲದ ಗಾತ್ರ ಕೊಟ್ಟಿದ್ದೀನಿ ನಿಮಗೆ. ಆಲ್ ದ ಬೆಸ್ಟ್ ಹೇಳ್ತಾ, ಮತ್ತು ಈಗ ಇಲ್ಲಿವರೆಗೂ ನೋಡಿರ್ತಕ್ಕಂಥ ವಿಷಯಕ್ಕೆ ಆಲ್ ದ ಬೆಸ್ಟ್. ಇದು ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಓಕೆನಾ. ಎಷ್ಟಾದರೂ ಒಂದು ಲೈಕನ್ನು ಕೊಡಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಮುಂದಿನ ವಿಷಯಕ್ಕೆ ಹೋಗೋಣ. ಇಲ್ಲಿ ಭೂಗೋಳದಿಂದ ಬ್ರಹ್ಮಾಂಡದವರೆಗೆ ಅಂತ ಬಂದಾಗ ಭೂಮಿಯವರೆಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳು ಸಣ್ಣ ಮತ್ತೆ ನೋಟ್ಸ್ ರೆಡಿ ಮಾಡ್ಕೊಂಡಿದ್ದೀನಿ ನಾನು ನಿಮಗೆ. ನಕ್ಷತ್ರಗಳು, ಗ್ಯಾಲಕ್ಸಿಗಳು ಮತ್ತು ಅದ್ರ ಜೊತೆಗೆ ನಕ್ಷತ್ರ ಪುಂಜಗಳು ಮತ್ತು ನೆಕ್ಸ್ಟ್ ಆಮೇಲೆ ಕ್ಷುದ್ರ ಗ್ರಹಗಳು, ಹೋಲಿಕೆಗಳು, ಧೂಮಕೇತುಗಳು ಮತ್ತು ಇವ್ರ ಜೊತೆಗೆ ಹಡಗಿನ ವೀಕ್ಷಣೆ, ಧ್ರುವ ನಕ್ಷತ್ರ ವೀಕ್ಷಣೆ ಮತ್ತು ಇವುಗಳ ಜೊತೆಗೆ ಭೂಮಿಯ ಗಾತ್ರ, ಆಯಾಮಗಳು ಮತ್ತು ನಾವು ಜೀವ ವಿಕಾಸಕ್ಕೆ ಪೂರಕವಾದ ಅಂಶಗಳ ಬಗ್ಗೆ ನೋಡ್ಕೊಳ್ತೀವಿ. ಕೆಲವೊಂದು ವಿಷಯಗಳನ್ನು ಇಲ್ಲಿ ನಾವು ಮುಂದೆ ನೋಡ್ಕೊಳ್ತಾ ಹೋಗೋಣ. ಬನ್ನಿ, ಒಂದೊಂದು ವಿಷಯನ ನಾನು ನೋಡ್ತಾ ಹೋಗೋಣ. ಆದರೆ ಆ ವಿಷಯ ಅಂತ ಬಂದಾಗ ಪ್ರಮುಖವಾಗಿ ನೋಡಿ, ಫಸ್ಟು ನಕ್ಷತ್ರಗಳ ಬಗ್ಗೆ ನಾವು ಸ್ವಲ್ಪ ಮಾಹಿತಿ ತೊಗೊಂಬರೋಣ. ಏನಾಗಾದ್ರೆ ನಕ್ಷತ್ರಗಳು ಅಂದರೆ ಏನು ಅಂತ, ಸ್ಟಾರ್ಸ್ ಅಂತ ಕರ್ಕೊಳ್ತೀವಿ. ಹಾಗಾದರೆ ಇವುಗಳ ಉಗಮ ಹೇಗಾಯಿತು ಅಂತ ನೋಡ್ಕೊಳ್ತೀವಿ. ನಕ್ಷತ್ರ ಉಗಮ ಹೇಗಾಯಿತು ಅಂದರೆ ನೋಡಿ, ಬಿಸಿ ಉರಿಯುವ ಅನಿಲಗಳಿಂದ ಮಾಡಲ್ಪಟ್ಟಿವೆ ಅಥವಾ ಸ್ವಂತ ಬೆಳಕಿನಿಂದ ಹೊಳೆಯುತ್ತವೆ. ಹಾಗಾದರೆ ನಕ್ಷತ್ರಗಳು ಯಾವುದರಿಂದ ಮಾಡಲ್ಪಟ್ಟಿವೆ ಅಂದರೆ ನೋಡಿ, ಬಿಸಿ ಉರಿಯುವ ಅನಿಲಗಳಿಂದ ಮಾಡಲ್ಪಟ್ಟಿವೆ. ಹಾಗಾಗಿ ಹಾಟ್ ಬರ್ನಿಂಗ್ ಗ್ಯಾಸಸ್ಸಿಂದ ಮಾಡಲ್ಪಟ್ಟಿವೆ. ಸ್ವಂತ ಬೆಳಕಿಂದ ಇವು ಹೊಳಿತವೆ. ನಕ್ಷತ್ರಗಳು ಸ್ವಂತ ಬೆಳಕಿದೆ ನೋಡಿ, ಸ್ವಂತ ಬೆಳಕಿಂದ ಹೊಳಿತವೆ ನಕ್ಷತ್ರಗಳು. ವಿಶ್ವದ ಒಟ್ಟು ನಕ್ಷತ್ರಗಳು ಅಂತ ಬಂದಾಗ ನೋಡಿ 10⁻22 ಇದೆ. ಪರಿಗಣ್ಣಿಗೆ ರಾತ್ರಿಗೆ ಕಾಣುವ ನಕ್ಷತ್ರಗಳು ಕೇವಲ 2000 ಅಂತವೆ. ನಮ್ಮ ಕಣ್ಣಿಗೆ ಬರಿಗಣ್ಣಿಗೆ ಕಾಣುವ ನಕ್ಷತ್ರಗಳು ಬರೀ 2000 ನಕ್ಷತ್ರಗಳು ಮಾತ್ರ. ಸೂರ್ಯನಂತೆ ನಂತರ ಅತ್ಯಂತ ಹತ್ತಿರುವ ನಕ್ಷತ್ರ ನಮಗೆ ಪ್ರಾಕ್ಸಿಮಾ ಸೆಂಟರಿ. ನಿಮಗೆ ಹೇಳಿದ್ದೆ, ತುಂಬ ಇಂಪಾರ್ಟೆಂಟ್. 4.24 ಜ್ಯೋತಿರ್ವರ್ಷದಷ್ಟು ದೂರ ಇರ್ತಕ್ಕಂಥದ್ದು ಅಂದರೆ ಪ್ರಾಕ್ಸಿಮಾ ಸೆಂಟರಿ. ಇನ್ನು ಮತ್ತೆ ಇಂಪಾರ್ಟೆಂಟ್ ಅಂತ ಬಂದಾಗ ಧ್ರುವ ನಕ್ಷತ್ರ ಅಂತ ಕರಿತೀವಿ. ಅದಕ್ಕೆ ನಾವು ಪೋಲ್ ಸ್ಟಾರ್ ಅಂತ ಕರ್ಕೊಳ್ತೀವಿ. ಸ್ಥಿರವಾಗಿರುವಂತೆ ತೋರುತ್ತದೆ. ಮತ್ತಿನ್ನು ನಕ್ಷತ್ರ ಪುಂಜಗಳು ಅಂತ ಬಂದಾಗ ನಕ್ಷತ್ರಗಳು ನಿರ್ದಿಷ್ಟ ಮಾದರಿಗಳು. ಪ್ರಸ್ತುತ 88 ನಕ್ಷತ್ರ ಪುಂಜಗಳನ್ನು ನಾವು ಗುರುತಿಸ್ತೀವಿ. ನಕ್ಷತ್ರ ಮತ್ತಿನ್ನು ಪ್ರಮುಖ ಉದಾಹರಣೆಗಳಂತ ಬಂದಾಗ ಸಪ್ತರ್ಷಿ ಮಂಡಲ,
ಲಘು ಸಪ್ತರ್ಷಿ, ಮೃಗಶಿಖರ ಅಂತ ಇವು ನಕ್ಷತ್ರ ಪುಂಜಗಳು ಅಂತ ಕರ್ಕೊಳ್ತೀವಿ. ಇನ್ನು ಗ್ಯಾಲಕ್ಸಿ ಅಂದರೆ ಏನು ಅಂದರೆ ಗುರುತ್ವಾಕರ್ಷಣೆಯಿಂದ ಬಂಧಿಸಲ್ಪಟ್ಟ ನಕ್ಷತ್ರವನ್ನು ನಾವು ಗ್ಯಾಲಕ್ಸಿ ಅಂತ ಕರಿತೀವಿ. ನಕ್ಷತ್ರ, ಧೂಳು, ಅನಿಲ ಸಮೂಹ, ವಿಶ್ವದ ಒಟ್ಟು 10⁻11 ಗ್ಯಾಲಕ್ಸಿಗಳನ್ನ ನಾವು ನೋಡ್ತಾ ಹೋಗ್ತೀವಿ. ಕ್ಷೀರಪಥ ಅಂದರೆ ಏನು? ಮಿಲ್ಕಿ ವೇವ್ಸ್ ಅಂತ ಕರಿತೀವಿ. ನಮ್ಮ ಗ್ಯಾಲಕ್ಸಿ ಸುರುಳಿಯಾಕಾರ 10,000 ಜ್ಯೋತಿರ್ವರ್ಷಗಳ ಹಿಂದೆ, ಬಿಡಿ 10,000 ವರ್ಷಗಳ ಹಿಂದೆ ವ್ಯಾಸ ಮತ್ತು ಸುತ್ತು ನೋಡಿರಿ. ಹಾಗಾದರೆ ಇಂಪಾರ್ಟೆಂಟ್ ಅಂತ ಬಂದಾಗ 1,00,000 ಜ್ಯೋತಿರ್ವರ್ಷಗಳು, ಕ್ಷಮಿಸಿ, ಅದು 250 ಮಿಲಿಯನ್ ವರ್ಷಗಳು ಬೇಕು ಅಂತ ನೋಡ್ತಾ ಹೋಗ್ತೀವಿ. ಇನ್ನು ಆ್ಯಂಡ್ರೋಮಿಡಾ ಅಂತ ಇದೆ. ಆ್ಯಂಡ್ರೋಮಿಡಾ ಅಂದರೆ ಕ್ಷೀರಪಥಕ್ಕೆ ಅತ್ಯಂತ ಹತ್ತಿರವಿರುವ ಸುರುಳಿ ಗ್ಯಾಲಕ್ಸಿಗೆ ನಾವು ಆ್ಯಂಡ್ರೋಮಿಡಾ ಅಂತ ಕರಿತೀವಿ. ಈಗ ನಕ್ಷತ್ರ ಪುಂಜಗಳನ್ನು ನಿಮಗೆ ಕೊಟ್ಟಿದ್ದೀನಿ, ಸ್ವಲ್ಪ ಇದನ್ನು ನೋಡ್ಕೊಂಬಿಟ್ಟು ನಕ್ಷತ್ರ ಪುಂಜಗಳಂದರೆ ಏನು ಅಂತ ನೋಡಿ. ಆಕಾಶಕಾಯವನ್ನು ಗುರುತಿಸುವಿಕಾಗಿ ಘಟಕವಾಗಿ ವಿಂಗಡಿಸಲಾಗಿದೆ. ಪ್ರಸ್ತುತ 88 ನಕ್ಷತ್ರ ಪುಂಜಗಳನ್ನು ನಾವಿಲ್ಲಿ ನೋಡಿದ್ದೀವಿ. ಹಾಗಾಗಿ ಈ ನಕ್ಷತ್ರ ಪುಂಜಗಳು ಸ್ವಲ್ಪ ನೋಡ್ಕೊಳ್ತೇವೆ ಯಾವುವು ಅಂತೇಳಿ ನೋಡ್ಕೊಳ್ತೇವೆ. ಸಪ್ತರ್ಷಿ ಇದೆ, ಧ್ರುವ ವರ್ಷ ಇದೆ, ಮೃಗ ಇದೆ, ಕಾಲೇಯ ಇದೆ, ಸಿಂಹ ಅಂತ ಇದೆ, ಓಕೆನಾ, ತೋಲ ಮತ್ತು ಧನು ಅಂತ ಇದೆ, ಲಿಬ್ರಾ ಅಂತ ಇದೆ, ಕ್ರೋಪಿಯಾ ಅಂತಿದೆ, ಟ್ರಾನ್ಸೋ ಅಂತ ಇದೆ, ಓರ್ಜನ್ ಇದೆ, ಅಲ್ಲಿ ಉರ್ಸ ಅಂತಿದೆ. ಇನ್ನೂ ಈ ಥರ ಕೆಲವೊಂದು ನಕ್ಷತ್ರ ಪುಂಜಗಳನ್ನು ನಾನು ನಿಮ್ಗೆ ಕೊಟ್ಟಿದ್ದೀನಿ, ಅವುಗಳನ್ನು ಸ್ವಲ್ಪ ನೋಡ್ಕೊಳ್ತಾ ಹೋಗಿ ನೀವು, ಓಕೆನಾ. ಇವು ಭಾರತೀಯ ಹೆಸರುಗಳು ಯಾವ ಸಪ್ತರ್ಷಿ ಇಂಪಾರ್ಟೆಂಟ್ ಬಂದಾಗ ಸಪ್ತರ್ಷಿ, ಧ್ರುವ, ಮತ್ಸ್ಯ, ಮೃಗ, ಕಾಲೇಯ, ವೃಷ, ಧನು ಇವೆಲ್ಲವೂ ಸಹಿತ ಇವು ಭಾರತೀಯ ಹೆಸರುಗಳು ಅಂತೇಳಿ ಕರಿತೀವಿ. ಈಗ ನೆಕ್ಸ್ಟು ಕ್ಷುದ್ರ ಗ್ರಹಗಳ ಬಗ್ಗೆ ಮಾಹಿತಿ ನೋಡ್ಬೋದು. ಕ್ಷುದ್ರ ಗ್ರಹಗಳಂದರೆ ಏನು ಅಂತ ಕರಿತೀವಿ ನೋಡಿರಿ. ಕ್ಷುದ್ರ ಗ್ರಹಗಳು ಅಂತ ಬಂದಾಗ 500ಕ್ಕೆ ಹೆಚ್ಚು ನಾವು ಕ್ಷುದ್ರ ಗ್ರಹಗಳನ್ನ ನೋಡ್ತೀವಿ. ತಮ್ಮ ಅಕ್ಷದ ಮೇಲೆ ಏನು ಮಾಡ್ತಾವೆ ಅಂತ ಬಂದಾಗ ತಮ್ಮ ಅಕ್ಷದ ಮೇಲೆ ಅವು 5 ರಿಂದ 20 ಗಂಟೆಗಳಿಗೊಮ್ಮೆ ಸುತ್ತುತ್ತವೆ. ಈಗ ಇವುಗಳ ಬಗ್ಗೆ ಇನ್ನೂ ಮಾಹಿತಿ ಏನಂತ ಬಂದಾಗ ಕ್ಷುದ್ರ ಗ್ರಹಗಳದ್ದು ಟ್ರೋಜನ್ ಕ್ಷುದ್ರ ಗ್ರಹಗಳು ಅಂತ ಕರ್ಕೊಳ್ತೀವಿ. ಗುರು ಗ್ರಹದ ಕಕ್ಷೆಯಲ್ಲಿ ಸುತ್ತುತ್ತವೆ ಅಂತ. ಇನ್ನು ನೆಕ್ಸ್ಟ್ ಏನಂತ ಬಂದಾಗ ಉಲ್ಕೆಗಳು ಅಂತ. ಉಲ್ಕೆಗಳು ಅಂದರೆ ಏನು ಮಾಹಿತಿ? ಉಲ್ಕೆಗಳು ಅಂದರೆ ಇವುಗಳು ನೋಡಿ, ಇಲ್ಲಿ ನಿಮಗೆ ಕಾಣ್ತಾ ಉಲ್ಕೆಗಳು ಅಂತ, ಇವು ಕ್ಷುದ್ರ ಗ್ರಹಗಳು, ಇವು ಉಲ್ಕೆಗಳು. ಶೂಟಿಂಗ್ ಸ್ಟಾರ್ಸ್ ಅಂತ ಕರ್ಕೊಳ್ತೀವಿ ಅವನ್ನ. ಬೀಳುವ ನಕ್ಷತ್ರಗಳು ಅಂತ ಅನ್ನುತ್ತಾರೆ. ವಾತಾವರಣದ ಘರ್ಷಣೆಯಿಂದ ಉದುರಿ ಹೋಗುತ್ತವೆ ಇವು. ಹಾಗಾದರೆ ಉಲ್ಕಾಶಿಲೆಗಳು ಅಂದರೆ ಏನು? ಸಂಪೂರ್ಣವಾಗಿ ಉರಿಯದೆ ಭೂಮಿಗೆ ಬೀಳುವ ಕಲ್ಲುಗಳನ್ನು ಉಲ್ಕಾಶಿಲೆಗಳು ಅಂತ ಕರೀತಾರೆ. ಇನ್ನು ಧೂಮಕೇತುಗಳ ಬಗ್ಗೆ ಸ್ವಲ್ಪ ಮಾಹಿತಿ ಹೋಗೋಣ. ಧೂಮಕೇತುಗಳು ಲ್ಯಾಟಿನ್ ಪದದ ಸ್ಟೆಲಾ ಕೊಮೆಟಾ ಅಂತ ಕರ್ಕೊಳ್ತೀವಿ. ಕೂದಲಿನ ನಕ್ಷತ್ರ ಅಂತ ಕರಿತೀವಿ. ಅಂಡಾಕಾರದ ಕಕ್ಷೆ, ಮಂಜುಗಡ್ಡೆ, ಧೂಳು, ಅನಿಲಗಳಿಂದ ಮಾಡಲ್ಪಟ್ಟಿರ್ತಕ್ಕಂಥ ಧೂಮಕೇತುಗಳು ಅಂತ ಕರ್ಕೊಳ್ತೀವಿ. ಇದರಲ್ಲಿ ಇಂಪಾರ್ಟೆಂಟ್ ಅಂತ ಬಂದಾಗ ಕೋಮ ಅಂತದ ಅನಿಲದ ತಲೆ, ಬಾಲಕ್ಕೆ ಟೇಲ್ ಅಂತ ಕರಿತೀವಿ. ಬಾಲವು ಯಾವಾಗಲೂ ಸೂರ್ಯನಿಂದ ದೂರದ ದಿಕ್ಕನ್ನು ತೋರಿಸುತ್ತಕ್ಕಂಥದ್ದು, ಇದಕ್ಕೆ ನಾವೇನು ಕರ್ಕೊತೀವಿ? ಧೂಮಕೇತುಗಳು ಅಂತೇಳಿ ಕರ್ಕೊಳ್ತೀವಿ. ಇನ್ನು ಹಡಗಿನ ವೀಕ್ಷಣೆ ಬಗ್ಗೆ ಸ್ವಲ್ಪ ನೋಡ್ತಾ ಹೋಗೋಣ. ಇಲ್ಲಿ ಸಮುದ್ರ ತೀರಕ್ಕೆ ಹಡಗು ಬರುವಾಗ ಮೊದಲು ಅದರ ಕಾಯಿಗಂಬ ಅಂತ ಕರಿತೀವಿ. ನಂತರ ಹಡಗಿನ ಭಾಗ ನಮಗೆ ಕಾಣಿಸ್ತಕ್ಕಂಥದ್ದು. ಮೊದಲು ಏನು ಕಾಣುತ್ತೆ? ಅದರ ಕಾಯಿಗಂಬ ಕಾಣುತ್ತೆ ನೋಡಿರಿ, ಆಮೇಲೆ ನಮಗೆ ಹಡಗಿನ ಭಾಗ ಕಾಣುತ್ತೆ. ಇಷ್ಟು ಅದ್ಭುತವಾಗಿದೆ. ಹಾಗಾದರೆ ಇಲ್ಲಿ ಮತ್ತೇನಂತ ಬಂದಾಗ ಪ್ರಮುಖವಾಗಿ ನೋಡೋಣ. ಇಲ್ಲಿ ಗ್ರೀಕ್ ತತ್ವಜ್ಞಾನಿ ಪೈಥಾಗೊರಸ್ ಏನಿದ್ದಾನೆ, ಈತ 572 ರಿಂದ 500 ಮಧ್ಯೆ ಭೂಮಿಯ ಗೋಳಾಕಾರದಲ್ಲಿದೆ ಎಂದು ಮೊದಲು ಸೂಚಿಸ್ತಾರೆ. ಹಾಗಾದರೆ ಭೂಮಿ ತುಂಬ ಗೋಳಾಕಾರದಿಂದ ತಿಳಿದಂಥ ವ್ಯಕ್ತಿ ಯಾರು? ಪೈಥಾಗೊರಸ್. ಇಲ್ಲಿ ಮತ್ತೇನು ಮಾಹಿತಿ ಇದೆ? ಧ್ರುವ ಮತ್ತು ನಕ್ಷತ್ರದ ವೀಕ್ಷಣೆ ಇದೆ. ನೋಡಿ, ಇಂಪಾರ್ಟೆಂಟ್ ಅಂತ ಬಂದಾಗ ಉತ್ತರ ಧ್ರುವದಿಂದ 90 ಡಿಗ್ರಿ ಕೋನದಲ್ಲಿ ಕಾಣುವ ನಕ್ಷತ್ರ ಸಮಭಾಜಕ ವೃತ್ತಕ್ಕೆ ಬಂದಾಗ ಇದು ದೂರ ತಲುಪುತ್ತದೆ ಅನ್ನೋದು ಒಂದು ಇಂಪಾರ್ಟೆಂಟ್. ಈಗ ಚಂದ್ರಗ್ರಹಣದ ಬಗ್ಗೆ ನೋಡೋದಾದರೆ ನೋಡಿ, ಚಂದ್ರಗ್ರಹಣ ಸೂರ್ಯ, ಭೂಮಿ ಮತ್ತು ಚಂದ್ರನ ಮಧ್ಯೆ ನಡೀತಾಗ ಭೂಮಿ ಮಧ್ಯಕ್ಕಿದ್ರೆ ಚಂದ್ರಗ್ರಹಣ. ಚಂದ್ರಗ್ರಹಣದ ಸಮಯದಲ್ಲಿ ಭೂಮಿ ನೆರಳು ಯಾವಾಗಲೂ ವೃತ್ತಾಕಾರದಲ್ಲಿ ಕಂಡುಬರ್ತಿದ್ದನ್ನು ನಾವು ಚಂದ್ರಗ್ರಹಣ ಅಂತ ಕರಿತೀವಿ. ಇನ್ನು ಭೂಮಿಯ ಪ್ರದಕ್ಷಿಣದ ಬಗ್ಗೆ ಮಾತಾಡಬೇಕಂದ್ರೆ ಇಂಪಾರ್ಟೆಂಟ್ ಇದು. ಈ ಫರ್ಡಿನೆಂಡ್ ಮೆಗಲನ್ 1519 ರಿಂದ 1522 ಮಧ್ಯೆ ಹಡಗುಗಳ ಮೂಲಕ ಭೂಮಿಯನ್ನು ಸುತ್ತುತ್ತಾರೆ. ನೋಡಿ, ಎಂಥ ಅದ್ಭುತವಾದ ಮಾಹಿತಿ ಇದೆ. ಭೂಮಿಯ ಗಾತ್ರದ ಬಗ್ಗೆ ನಾವು ಮಾತಾಡ್ತಾ ಹೋಗೋಣ. ಭೂಮಿಯ ಗಾತ್ರ ಮತ್ತು ಆಯಾಮಗಳು ಅಂತ. ಇಲ್ಲಿ ನೋಡಿರಿ, ಭೂಮಿ ಇಂಪಾರ್ಟೆಂಟ್ ಅಂತ ಬಂದಾಗ ಇಲ್ಲಿ ಜಿಯಾಯ್ಡ್ ಅಥವಾ ಅಬ್ಲೆಟ್ ಸ್ಟಾರಾಯ್ಡ್ ಅಂತ ಕರ್ಕೊಳ್ತೀವಿ. ಮತ್ತು ಧ್ರುವಿಗಳ ಬಳಿಕ ಸಂಕುಚಿತ ಸಮಭಾಜಕ ವೃತ್ತದ ಬಳಿ ಒಪ್ಪಿಕೊಂಡಿರ್ತಕ್ಕಂಥದ್ದು ಭೂಮಿ ಇದು. ಮತ್ತು ಇಂಪಾರ್ಟೆಂಟ್ ಅಂತ ಬಂದಾಗ ಭೂಮಿಯ ಮೇಲ್ಮೈ ವಿಸ್ತೀರ್ಣ ಎಷ್ಟಿದೆ ನೋಡಿ, ಒಟ್ಟು ದ್ರವ್ಯರಾಶಿ ಎಷ್ಟಿದೆ ಸ್ವಲ್ಪ ನೋಡ್ತಾ ಹೋಗಿ. ಹಾಗಾದರೆ ಭೂಮಿ ನೋಡಿ, ಸಮಭಾಜಕ ವೃತ್ತ ಏನಿದೆ, ಧ್ರುವೀಯ ಸುತ್ತ ಏನಿದೆ, ಮತ್ತು ವ್ಯಾಸಗಳ ಸುತ್ತ ಸ್ವಲ್ಪ ನೋಡ್ಕೊಳ್ತಾ ಹೋಗಿ. ಭಾಳ ಇಂಪಾರ್ಟೆಂಟ್ ಭೂಮಿ ಚಿತ್ರ. ಹಾಗಾದರೆ ಇಲ್ಲಿ ಭೂಮಿ ಯಾವುದರಿಂದ ಸಂಯೋಜನೆ ಆಗಿದೆ ಅಂತ ಬಂದಾಗ ಭೂಮಿಯ ಸಂಯೋಜನೆ ಕಬ್ಬಿಣ 35% ಇದೆ, ಮೆಗ್ನೀಸಿಯಮ್ ಅದ್ರ ಜೊತೆಗೆ 13% ಇದೆ, ಆಮ್ಲಜನಕ 30% ಇದೆ, ಆಮೇಲೆ ನಿಕ್ಕಲ್ಲು, ಆಮೇಲೆ ಸಲ್ಫರು, ಕ್ಯಾಲ್ಸಿಯಮ್ಮು, ಅಲ್ಯೂಮಿನಿಯಂ ಎಲ್ಲ ಸೇರ್ಕೊಂಡು ನಮಗೆ ಭೂಮಿ ಆಗಿರುವಂಥದ್ದು ಭೂಮಿಯ ಒಂದು ಸಂಯೋಜನೆ ಅಂತ ಕರ್ಕೊಳ್ತೀವಿ. ಇದರಲ್ಲಿ ಜೀವ ವಿಕಾಸಕ್ಕೆ ಪೂರಕವಾದ ಅಂಶಗಳಂದರೆ ಹದವಾದ ವಾತಾವರಣ ಇದೆ ಭೂಮಿಯಲ್ಲಿ, ಜೀವಿಗಳಿಗೆ ಉಳಿವಿಗಾಗಿ ಸರೋವರಗಳು, ನದಿಗಳಿವೆ, ಓಜೋನ್ ಪದರ ಸೂರ್ಯನ ಹಾನಿಕಾರಕ ನೇರಳಾತೀತವನ್ನು ನಮಗೆ ರಕ್ಷಣೆ ಮಾಡುತ್ತೆ. ಮತ್ತು ಅದರ ಜೊತೆಗೆ ಈ ಭೂಮಿ ಬಗ್ಗೆ ನೋಡಿದರೆ ಜೀವ ವೈವಿಧ್ಯ, ಉಷ್ಣವಲಯದ ಅತ್ಯಂತ ಸಮೃದ್ಧ